ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಧರ್ಮಪಿತ ಮಹಾಮಾನವತವಾದಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರು ವಿಶ್ವಗುರು ಬಸವ ತಂದೆಯನ್ನು ರಣಮಂದಿರದಲ್ಲಿ ಧ್ಯಾನಿಸುತ್ತಾ ಬಸವಗುರುವಿನ ಕರುಳಿಗೆ ಹೋಗೋಟು ಕಲ್ಯಾಣ ಪಟ್ಟಣದಲ್ಲಿ ತೊಳಗಿ ಬೆಳಗಿರುವ 770 ಅಮರಗಣಗಳ ಲಕ್ಷದ ಮೇಲೆ 96,000 ಶರಣರ ದಿವ್ಯಚೇತನಕ್ಕೆ ಹಣೆಮಣೆದು ಶಿವಯೋಗ ಸಾಧನೆಯಿಂದ ಈ ನೆಲವನ್ನು ಪಾವನಗೊಳಿಸಿರ್ತಕ್ಕಂಥ ಅಪ್ಪ ಮುರುಗೇಂದ್ರ ಅವರ ಕರ್ತೃಗದ್ದೆಗೆ ಹಣೆಮಣೆದು ಪ್ರವಚನದ ಪ್ರಭೆಯಿಂದ ಈ ಒಂದು ನಮ್ಮೆಲ್ಲರ ಬಾಳಿನಲ್ಲಿ ಬಸವ ಕಂಪನ ತುಂಬಬೇಕೆಂಬ ಸದುದ್ದೇಶದಿಂದ ಪ್ರವಚನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿ ಅಪ್ಪಗಳವರ ಅಡಿದಾವರಗಳಲ್ಲಿ ಹಣೆಮಣೆದು ಪ್ರವಚನದ ಪ್ರಭೆಯಿಂದ ತಮ್ಮೆಲ್ಲರ ಬಾಳಿನಲ್ಲಿ ಬಸವ ಕಂಪನ ತುಂಬಿಕೊಳ್ಳಬೇಕೆಂಬ ಹಂಬಲದುಂಬಿದ ಮನದಿಂದ ಆಗಮಿಸಿ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲ ಶರಣ ತಂದೆ ತಾವರ ಅಡಿದಾವರಗಳಲ್ಲಿ ನನ್ನ ಅನಂತ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಮನದೊಡೆಯ ಮನವ ನೋಡುವೆನೆಂದು ನಾಲ್ದಿಶೆಯಲ್ಲಿ ಭಯವನ್ನೊಡ್ಡಿದಡೆ ಹೆದರಿದರು ಮನವೇ ಹೆದರಿ ಹಿಮ್ಮೆಟ್ಟದಿರು ಮನವೇ. ಕಳವಳಗೊಳ್ಳದೆ ಸಂಚವಳಿದು ಅತೀ ಕಲಿವಂತನಾದಡೆ ಅಗಹರ ಅಖಂಡೇಶ್ವರ ನಗುತ್ತಾ ಬಂದೆತ್ತಿಕೊಂಡು ಮುದ್ದಾಡಿ ತನ್ನೊಳಗಿಂಬಿಟ್ಟು ಕೊಂಬನು ಕೇಳ ಮನವೇ. ಈಗಾಗಲೇ 10ನೇ ದಿನದ ಪ್ರವಚನಕ್ಕೆ ನಾವು ನೀವೆಲ್ಲ ಕಾಲಿಡ್ತಾ ಇದ್ದೀವಿ. 10 ದಿನ ಸರ್ದೋದು 10 ಮಾತರ ಎಲ್ಲರೂ ಹೇಳಬೇಕು. ಒಬ್ಬೊಬ್ಬರು ಒಂದೊಂದರ ಮಾತು ಹೇಳಬೇಕು. 10 ದಿನದ ಪ್ರವಚನ ಕೇಳ್ತಾ ಬರ್ತಾ ಇದ್ದೇವೆ. ದಿನಾ ಒಂದು ವಿಷಯದ ಕುರಿತು ಚಿಂತನೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ದಿನ ಹೇಳ್ತಾ ಇದ್ದೀನಿ, ಹಿಂದಿನ ತಿಳ್ಕೋಬೇಕು, ಮುಂದೆ ಹೋಗಬೇಕು. ಮೊದಲನೇ ದಿನ ಸಂಘ, ಶರಣರ ಸಂಘ, ಸಂಘಲೇಸು ಸಾಧು ಸತ್ಪುರುಷರ. 2ನೇ ದಿನದು ಜ್ಞಾನದೀಪ್ತಿಯ ಬೆಳಗುವ ತೈಲ ಯಾವುದೆಂದರೆ ಸದುಮಾನ್ಯರ ನುಡಿಗಡಣದಿಂದ ಹೊಸರುವ ಹೊಸರು. 3ನೇ ದಿನದ ಚಿಂತನೆ ಹರ ತನ್ನ ರೂಪ ತೋರಲೆಂದು ಧರೆಗೆ ಗುರುವಾಗಿ ಬಂದ. 4ನೇದು ಗುರುಲಿಂಗ ಉದಯವಾದವರ ಉದಯವ ನೋಡಿರಯ್ಯ, ಅದರಲ್ಲಿ 4 ಲಕ್ಷಣದ ಕುರಿತಾಗಿ ಗುರುವಿನ ಕುರಿತು ಮಾತಾಡಿದೆವು. 5ನೇ ದಿನ ಸತ್ತು ಗುರುವಿನ ಕಾರುಣ್ಯವ ಕೊಂಬ ಶಿಷ್ಯಂಗೆ ಭಕ್ತಿ ವಿಸ್ತರಿಸುವುದು. ನಮ್ಮಲ್ಲಿ ಭಕ್ತಿ ಹೆಚ್ಚಾಗಬೇಕಾಯ್ತಂದರೆ ಗುರುವಿಗೆ ಸಮರ್ಪಣೆ ಆಗಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡಿದೆವು. ಇನ್ನು 6ನೇದು ಮಾತಿನಲ್ಲಿ ಶ್ರೋತ್ರ ಸುಖವ ನುಡಿಯಬಹುದಲ್ಲದೆ ಮಾಡುವ ಸತ್ಕ್ರಿಯೆಯಿಂದ ನುಡಿಯಲು ಬಾರದು. ಮಾತಿನಿಂದ ನಾವು ಸಮರ್ಪಣೆ ಆಗ್ಬೋದು, ಆದರೆ ಮನಸ್ಸಿನಿಂದ ಆದಾಗ ಮಾತ್ರ ಸಾಧ್ಯ ಅನ್ನೋದನ್ನು ಚಿಂತನೆ ಮಾಡಿ. ಅದಾದ ನಂತರ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅದಾದ ನಂತರ ಮೊನ್ನೆ ದಿನ ಹುಳಿ ಬಿಡಿದು ಘೃತ ಕಾಣುವಂತೆ. ನಿನ್ನೆ ದಿನ ಕಬ್ಬಿನ ಮೇಲೆ ಜೇನಿಟ್ಟಿತಂಬರಯ್ಯ ಅವು ಒಂದರ ಸಿಹಿ ಒಂದನರಿಯವು ಅನ್ನುವ ಚಿಂತನೆಯನ್ನು ಹಿಡ್ಕೊಂಡು ಅಹಂಕಾರದ ಕುರಿತಾಗಿ ನಾವು ಚಿಂತನೆ ಮಾಡ್ತಾ ಬರ್ತಾ ಇದ್ದೀವಿ. ನೆನಪಿರಲಿ, ಈಗ ನಿನ್ನೆಲಿಂದ ಯಾವುದಕ್ಕೆ ಹೊಂಟೀವಿ? ಅಹಂಕಾರ. ಅಹಂ ಅಂದರೆ ಏನು? ಅಹಂ ಅಹಂ ಅಂದರೆ ನಾನು, ಮಮ ಅಂದರೆ ನನ್ನದು. ಈ ಜಗತ್ತಿನಾಗ ಎರಡೇ ನಡೆದವು, ನಾನು ನಂದು, ನಾನು ನಂದು. ಈ ನಾ ಅನ್ನೋದು ಕಳ್ಕೊಂಡಾಗ ಮಾತ್ರ ಅವನು ಒಲುಮೆ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ಈ ನಾ ಅನ್ನೋದು ಕಳ್ಕೊಳ್ಬೇಕಾಯ್ತಂದ್ರೆ ಸಮರ್ಪಣಾ ಭಾವ ಇರಬೇಕು ಅಂತ ನಿನ್ನೆಯಿಂದ ನಮ್ಮ ಚಿಂತನೆ ನಡೀಲತ್ತದ. ಸಮರ್ಪಣೆಯಲ್ಲಿ ಪರೀಕ್ಷೆಗಳು ನಡೀತಾವೆ. ಸ್ಕೂಲ್ಗೆ ಅಡ್ಮಿಷನ್ ಮಾಡಿದೇವ್ರಿ ಅಂದ್ರೆ ಕ್ಲಾಸ್ ನಡೀತಾವ, ಕ್ಲಾಸ್ ಆದಮೇಲೆ ಪರೀಕ್ಷೆ ಐತವ, ಪರೀಕ್ಷೆದಾಗ ಪಾಸ್ ಆದ್ರೆ ಮಾತ್ರ ಮುಂದೆ ಕಳಿಸ್ತಾರೆ, ಫೇಲ್ ಆದ್ರೆ ನಡಿ ವಾಪಸ್ ಅಂತಾರೆ. ಹಂಗೆ ಜೀವನ ಅನ್ನುವ ಸ್ಕೂಲ್ನಾಗ ನಾವೆಲ್ಲ ಅಡ್ಮಿಷನ್ ಮಾಡೀವಿ. ಕಷ್ಟಗಳು ಅಂತಕ್ಕಂಥ ಪಾಠ ನಮ್ಮ ಜೀವನದಾಗ ನಡೀಲತ್ತದ. ಆ ಪಾಠದಲ್ಲಿ ನಾವು ಪಾಸ್ ಆದೇವಂದ್ರೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಫೇಲ್ ಆದೇವಂದ್ರೆ ಇವ ನನ್ನವಲ್ಲ ಅಂತ ಕೈ ಬಿಡ್ತಾನೆ. ಇಷ್ಟೇ. ಅವನ ಪರೀಕ್ಷೆಯಲ್ಲಿ ಗೆದಿಯುವುದೇ ನಮ್ಮ ಸಾಧನೆ. ಇನ್ನು ಪರೀಕ್ಷೆ ಹೆಂಗೆ ಮಾಡ್ತಾನೆ ರೀ?
ಅವನ ಪರೀಕ್ಷೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರೀಕ್ಷೆ, ಸುಮ್ಮನೆ ಅಲ್ಲ. ಮತ್ತು ಪರೀಕ್ಷಿಸಲಾರದೆ ಪರಮಾತ್ಮ ಯಾರಿಗೂ ಸ್ವೀಕರಿಸಿಲ್ಲ. ಪ್ರತಿಯೊಂದರಲ್ಲಿ ಅವ್ನ ಪರೀಕ್ಷೆದ ಕಷ್ಟ ಕೊಟ್ಟೇ ನೋಡ್ತಾನವ. ಕಷ್ಟ ಕೊಟ್ಟು ನೋಡಿದಾಗ ನಿಷ್ಠೆ ಬಿಡಲಿಲ್ಲ ಅಂದರೆ ಹಿಡ್ಕೊಳ್ತಾನೆ. ಒಂದು ವೇಳೆ ನಿಷ್ಠೆ ಬಿಟ್ಟೆವಂದ್ರೆ ಕೈ ಬಿಡ್ತಾನೆ. ಅದಕ್ಕಾಗಿ ಇವ ನನ್ನವ ಅಂದ್ಕೊಳ್ಬೇಕಾಯ್ತಂದ್ರೆ ಅವನ ಪರೀಕ್ಷೆ ಭಾಳ ಅದ. ನೀವು ನೋಡ್ರಿ, ಮಹಾತ್ಮರ ಜೀವನ ನೋಡಿದಾಗ ಯಾರ ಸುಖದ್ಲಿಂದ ಬದುಕ್ಯಾರ? ನೀವು ಯಾವುದೇ ಮಹಾತ್ಮರ ಜೀವನ ತಗೋರಿ, ಅವರು ಸುಖದ್ಲಿಂದ ಬದುಕಿಲ್ಲ. ಸುಖ ಅನ್ನೋದು ಅವ್ರು ಯಾವ ತಿಳ್ಕೊಂಡ್ರೆ ಅಂದರೆ ಪರಮಾತ್ಮನ ಒಲುಮೆನೇ ನಿಜವಾದ ಸುಖ ಅಂತ ತಿಳ್ಕೊಂಡ್ರೆ. ಅದಕ್ಕೆ ಹೇಳ್ತಾರ, ಅಯ್ಯ ನೀನು ಒಲಿದುದೇ ಪುಣ್ಯ, ನೀನು ಒಲ್ಲದುದೇ ಪಾಪ. ಪುಣ್ಯ ಪಾಪ ಅಂದ್ರೆ ಮತ್ತೇನಲ್ಲ, ಅವ ಒಲ್ತಾನಂದ್ರೆ ಪುಣ್ಯ, ಒಲ್ತಿಲ್ಲಂದ್ರೆ ಪಾಪ. ನಮ್ಮೆಲ್ಲರಿಗೆ ಒಲ್ತಾನ? ಇಲ್ಲಿದ್ದವ್ರಿಗೆ ಎಲ್ಲರಿಗೆ ಒಲ್ತಾನ ಪರಮಾತ್ಮ? ಒಲ್ತಾನಂತೆ ಇಲ್ಲಿ ತನ ಬಂದು ಕುಂತಿದ್ದೆವು, ಇಲ್ಲದು ಟಿ ವಿ ಮುಂದೆ ಕೂಡ್ತಿದ್ದೆವು. ಟಿ ವಿ ಬಿಟ್ಟು ಇಲ್ಲಿ ತಂದು ಇಲ್ಲಿವರೆಗೂ ಕೂಡ್ಸ್ಯಾನಂದ್ರೆ ಅವ ನಮಗೆ ಒಲತಾನಂತ ಅರ್ಥ. ಒಲುಮೆ ಆಗ್ಯದಂತೆ ಕೂಡಿಸ್ಲತ್ತಾನೆ, ಒಲುಮೆ ಆಗ್ಲಾದ್ರೂ ಕೂಡಿಸಲ್ಲ, ಬಿಟ್ಬಿಡ್ತಾನೆ. ಎಲ್ಲ್ಯಾಕೆ ಒಡ್ಯಾಡೆಲ್ಲಕ್ಕೆ ಅಂತ ಬಿಟ್ಬಿಡ್ತಾನೆ. ನೀವು ಹೇಳ್ತಿರ್ತೀರಿ ನೋಡ್ರಿ, ಮಗನಿಗೆ ಒಳ್ಳೇದು ಮಾಡೋ ಅಂತೀರಿ, ಇಲ್ಲ ನಾ ಹಿಂಗೆ ಬದುಕ್ತೆ ಅಂತಂತಾನೆ. ಒಂದು ಸಾರಿ ಬುದ್ಧಿವಾದ ಹೇಳ್ತೀರಿ, 2 ಸಾರಿ ಬುದ್ಧಿವಾದ ಹೇಳ್ತೀರಿ, ಅವಾಗ ಕೇಳಲಿಲ್ಲ ಅಂದ್ರೆ ಬಿಟ್ಟು ಬಿಡ್ತೀರಿ. ಯಾಕೋ ರೀ ನಿಮ್ಮ ಮಗ ಭಾಳ ಕೆಟ್ಟ ಕೆಲಸ ಮಾಡ್ಲತ್ತಾನ, ಅವನಿಗೆ ಹೇಳಲ್ಲ ಏನಂದ್ರೆ, ಹೇಳಿದೆವ್ರಿ, ಹೇಳಿದೆವು, ಕೇಳಲ್ ಕಡೆಯಿಂದ ಈಗ ಬಿಟ್ಟಿದ್ದೆವು. ಅವ್ನ ಮನಸ್ಸು ಏನ್ಯಾಕೆ ಮಾಡ್ಕೊಂಬಲ್ಯಾಕೆ, ಈಗ ಮುಂದೆ ಹೇಳೋದು ಬಿಟ್ಟಿದ್ದೆವು. ಹಂಗೆ ಪರಮಾತ್ಮನು ಸೂಕ್ಷ್ಮತಿ ಅದಾನ, ಸೂಕ್ಷ್ಮಮತಿ ಅದಾನ. ಒಮ್ಮೆ ಹೇಳ್ತಾನೆ, ಕೇಳ್ದೇವಂದ್ರೆ ಸ್ವೀಕಾರ ಮಾಡ್ತಾನೆ, ಇಲ್ಲಾಂದರೆ ಕೈ ಬಿಟ್ಟು ಬಿಡ್ತಾನೆ, ನಿನ್ನ ಭವಿಷ್ಯ ನಿನಗಂತ. ಅದಕ್ಕಾಗಿ ಅವನ ಪರೀಕ್ಷೆಯಲ್ಲಿ ಗೆದಿಲಕ್ಕೆ ಹೊಂಟಿದ್ದೆವು. ಅವನ ಪರೀಕ್ಷೆದ ಗೆದಿಲಿಕ್ಕೆ ಹೋಗಬೇಕಾದ್ರೆ ಅವನ ಪರೀಕ್ಷೆಗಳು ಏನೇನವ ಅಂತ ನೋಡೋದೆ ಇವತ್ತಿನ ಚಿಂತನೆ. ಮೂಲ ಹೇಳತ್ತೀನಿ ನೋಡ್ರಿ, ಮುಂದಿನ ಚಿಂತನೆಗೆ ಸಾರ ಇದು. ನಾವು ಯಾವುದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಹೊಂಟಿವೋ ಅದರ ಸಾರ ಏನದ ಅಂದ್ರೆ, ಪರಮಾತ್ಮನ ಒಲುಮೆ ಆಗಬೇಕಾದ್ರೆ ಪರೀಕ್ಷೆ ನಡೀತದೆ. ಪರೀಕ್ಷೆ ಅಂದ್ರೆ ಏನಂತ ಇವತ್ತಿನ ಚಿಂತನೆ. ಅದಕ್ಕೆ ವಚನ ಹೇಳೋರು, ಮನದೊಡೆಯ ಮನವ ನೋಡುವೆನೆಂದು 4 ದೆಸೆಯಲ್ಲಿ ಭಯವನ್ನೊಡ್ಡಿದಡೆ, ಹೆದರದಿರು ಮನವೇ ಹೆದರಿ ಹಿಮ್ಮೆಟ್ಟದಿರು ಮನವೇ. ಮನಸ್ಸಿಗೆ ಬೋಧನೆ ಮಾಡ್ಲತ್ತಾರ. ನಮಗೇನದ ಅಂದ್ರೆ ಮಂದಿಗೆ ಬೋಧನೆ ಮಾಡಿ ಗೊತ್ತದ, ಮನಸ್ಸಿಗೆ ಬೋಧನೆ ಮಾಡಿ ಗೊತ್ತಿಲ್ಲ ನಮ್ಮ ಯಾರಿಗೂ. ನಮ್ಮ ಮಾತುಗಳು ಮನಸ್ಸಿಗೆ ಹೇಳಬೇಕು, ಮಂದಿಗೆ ಹೇಳಬಾರ್ದು. ಮಂದಿಗೆ ಹೇಳ್ದೇವಂದ್ರೆ ಮಂದಿ ಉದ್ಧಾರ ಆಯ್ತಾರೆ, ಮನಸ್ಸಿಗೆ ಹೇಳ್ದೇವಂದ್ರೆ ನಾವು ಉದ್ಧಾರ ಆಗ್ತೀವಿ. ಅದಕ್ಕೆ ನಾವು ಉದ್ಧಾರ ಆಗಬೇಕಾದ್ರೆ ಬೋಧನೆ ಎದಕ್ಕೆ ಬೇಕು? ನಮ್ಮ ಮನಸ್ಸಿಗೆ ಬೇಕು. ಅದಕ್ಕೆ ಮನಸ್ಸಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಮನಸ್ಸಿನ ಒಡೆಯ ಯಾರದಾರ? ಮನಸ್ಸಿನ ಒಡೆಯ ಯಾರದಾರ? ತಿಳಿಲತ್ತದಿಲ್ಲ ಎಲ್ಲರಿಗೆ ಪ್ರವಚನ? ಮನಸ್ಸಿನ ಒಡೆಯ ಯಾರದಾರ? ಪರಮಾತ್ಮ ಅದನ್. ನಮ್ಮ ಮನಸ್ಸಿನ ಒಡೆಯ ಪರಮಾತ್ಮ. ಮನವ ನೋಡುವೆನೆಂದು, ಮನಸ್ಸಿನ ಒಡೆಯ ಪರಮಾತ್ಮ ನಮ್ಮ ಮನಸ್ಸನ್ನು ನೋಡಬೇಕಂತ 4 ದೆಸೆಯಲ್ಲಿ ಭಯವನ್ನು ತಿಳಿದಡೆ. 4 ಕಡೆಯಿಂದ ಭಯ ಕೊಡ್ತಾನಂತ, 4 ದಿಕ್ಕಿನಿಂದ ಎಲ್ಲ ಕಡೆಯಿಂದ ಭಯವನ್ನು ಕೊಟ್ಟು ನೋಡ್ತಾರೆ. ಹೆದರದಿರು ಮನವೇ ಹೆದರಿ ಹಿಮ್ಮೆಟ್ಟದಿರು ಮನವೇ. ಅವ ಏನ್ಯಾಕೆ ಪರೀಕ್ಷೆ ಮಾಡಲ್ಯಾಕ? ಅದಕ್ಕೆ ಅಂಜಬಾರ್ದಂತ, ಅಂಜಿ ಓಡಬಾರ್ದಂತ. ಇನ್ನು ತಾಯಂದ್ರಿಗೆ ಭಾಳ ಚಂದ ಕೊನೆ ಇರ್ತದೆ. ಈ ಸಣ್ಣ ಮಕ್ಕಳು ಇರ್ತಾವಲ್ಲ, ನಿಮ್ಮ ಹಠ ಮಾಡ್ಲತ್ತಂದ್ರೆ ತಾಯಿ ಏನು ಮಾಡ್ತಾಳೆ? ಹಿಡ್ಕೊಂಡು ಬಡಿಲಕ್ಕೆ ಚಾಲು ಮಾಡ್ತಾಳೆ. ಸಿಟ್ಟು ಬರ್ತದ, ಬಡಿಲಕ್ಕೆ ಚಾಲು ಮಾಡ್ತಾಳೆ. ಆ ಮಗ ಎಷ್ಟು ಜಾಣ ಇರ್ತಾನಂದ್ರೆ ತಾಯಿ ಬಡಿಲತ್ತಳಂದ್ರೆ ತಾಯಿಗೆ ಬಿಡಿಸ್ಕೊಂಡು ಓಡಲ್ಲ, ತಾಯಿಗೆ ತಪ್ಕೊಂಡೇ ಅಳತ್ತದದು. ಆ ತಾಯಿ ಎಷ್ಟ್ಯಾಕೆ ಬಡಿಯಲ್ಯಾಕ? ತಾಯಿಗೆ ತಪ್ಕೊಂಡೇ ಹೇಳ್ತದ. ತಾಯಿಗೆ ಸಿಟ್ಟು ಬಂದಾಗ 1-2 ಪೆಟ್ಟು ಬಡಿತಾಳ. ಆದರೆ ಸ್ವಲ್ಪ ಸಮಾಧಾನ ಆದಮೇಲೆ ತಬ್ಕೊಂಡಿರ್ತಕ್ಕಂಥ ಮಗುವಿಗೆ ಮತ್ತೆ ಬಿಡಿಸಿ ಕಣ್ಣೀರು ಒರೆಸಿ ಮುದ್ದು ಕೊಟ್ಟು ಸಮಾಧಾನ ಮಾಡ್ತಾಳೆ. ಮಗನಿಗೆ ಗೊತ್ತದ ತಾಯಿ 1-2 ಹೊಡೆದು ಆಮೇಲೆ ಸಮಾಧಾನ ಮಾಡ್ತಾಳಂತ. ತಾಯಿಗೂ ಗೊತ್ತದ ಸಿಟ್ಟದ ಇದಿಷ್ಟು ಮುಗಿದ ಮೇಲೆ ಪ್ರೀತಿ ಮಾಡೋಣ ಅಂತ. ಹಿಂಗೆ ತಾಯಿ ಮಗನ ಸಂಬಂಧ ಇದ್ದಂಗೆ ಭಕ್ತ ಅನ್ನೋದು ಇದೆ ಅವ್ರದ್ದು. ಹಂಗೆ ಅವ ಪರೀಕ್ಷೆ ಮಾಡ್ಲತ್ತಾನಲ್ಲ, ಪರೀಕ್ಷೆ ಮಾಡ್ಲತ್ತಾರ ಅವನಿಗೆ ತಪ್ಕೊಂಡು ಅಳಬೇಕು. ಪರೀಕ್ಷೆ ಯಾರು ಮಾಡತ್ತಾರೋ ಅವನಿಗೆ ಹಿಡಿಬೇಕು, ಅವನಿಗೆ ಬಿಡಬಾರ್ದು. ಇನ್ನು ನೀವು ಇನ್ನೊಂದು ವಿಚಾರ ಮಾಡಿರಿ, ಯಾವ ಮಗ ತಾಯಿ ಹೊಡಿಲಕ್ಕೆ ಸಿಟ್ಟಿಲಿಂದ ಕೈ ಕೋಲ್ ತೊಗೊಂಡಳು, ಅದು ಓಡೋಯ್ತಂದ್ರೆ ಹುಡ್ಕೊಂಡು ಬಂದು ಹೊಡಿತಾಳೆ ಬಿಡಾಳಕಿ. ಅದು ಎಲ್ಲ್ಯಾಕೆ ಓಡಲ್ಯಾಕೆ ಹುಡ್ಕೊಂಡು ಬಂದು ಹೊಡಿತಾಳೆ, ಹೌದಿಲ್ಲ?
ಹಂಗೆ ಪರಮಾತ್ಮ ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಪರೀಕ್ಷಾರೂಪವಾಗಿ ನೋಡ್ತಾನೆ, ಪರೀಕ್ಷೆ ಮಾಡ್ತಾನೆ, ಪರೀಕ್ಷೆ ಮಾಡಿ ಸ್ವೀಕಾರ ಮಾಡ್ತಾನೆ. ಅವನು ಪರೀಕ್ಷೆ ಒಳಗೆ ಯಾರಿಗೆ ದಿಕ್ತೀವಿ ಅವನಿಗೆ ನನ್ನವ ಅಂತಾನೆ, ಇಲ್ಲಾಂದರೆ ಕೈ ಬಿಡ್ತಾನೆ. ಅದಕ್ಕೆ ಪರಮಾತ್ಮನ ಪರೀಕ್ಷೆ ಭಾಳ ದೊಡ್ಡದದ. ಒಬ್ಬ ಶಿಲ್ಪಿಕಾರ ಒಂದು ಸುಂದರವಾಗಿರ್ತಕ್ಕಂಥ ಮೂರ್ತಿ ಮಾಡ್ತಾಯಿದ್ದನು. 3 ಕಲ್ಲುಗಳು ತಂದನು. 3 ಕಲ್ಲು ತಂದನು. ಮೊದಲನೇ ಕಲ್ಲಿನ ಮೇಲೆ ಪೆಟ್ಟು ಹೊಡೆದನು. ಒಂದು 2 ಪೆಟ್ಟು ಹೊಡೆಯೋದ್ರೊಳಗೆ ಪಟ್ ಅಂತ ಒಡೆದು ಹೋಗ್ಬಿಡುತ್ತೆ. ಅವಂದನು ಇದು ಮೂರ್ತಿ ಆಗಲ್ಲ ಅಂತ ತಿಳ್ಕೊಂಡು ಅದು ತೆಗೆದು ಮನೆ ಕಟ್ಟಲಿಕ್ಕಾಗಿ ಬಳಸೋನು. ಇನ್ನೊಂದು ಕಲ್ಲು ತಂದನು, ಅದಕ್ಕೆ ಬಡಿತಾ ಹೋದನು. ಸ್ವಲ್ಪ ಪೆಟ್ಟು ತಾಳ್ತು, ಆಮೇಲೆ ಅದನ್ನು ಹೊಡಿಲಿಕ್ಕೆ ಪ್ರಾರಂಭ ಆಯಿತು. ಅವ ಅಂದನು ಇದೂ ಗಟ್ಟಿ ಇಲ್ಲ ಅಂದನು. ಅದಕ್ಕೆ ಏನು ಮಾಡೋಣ ಅಂದ್ರೆ ರೌಂಡ್ ಶೇಪ್ನ ಕಟ್ ಮಾಡಿ ಅದು ಪಿಲ್ಲರ್ ಕಂಬ ಮಾಡಿಬಿಟ್ಟನು. ಇನ್ನೊಂದು ಕಲ್ಲಿತ್ತು, ಅದಕ್ಕೆ ಬಡಿತಾ ಹೋದನು. ಇಷ್ಟು ಸೂಕ್ಷ್ಮವಾಗಿ ಬಡಿತಾ ಹೋದನಂದರೆ ಅವ ಎಷ್ಟು ಪೆಟ್ಟು ಹಾಕ್ರೂ ಕೂಡ ಅದು ಗಟ್ಟಿಯಾಗಿ ಉಳಿತು, ಒಡಿಲಿಲ್ಲ. ಕೊನೆಗೆ ಅದಕ್ಕೆ ಏನು ಮಾಡೋಣಂದ್ರೆ ಸುಂದರವಾಗಿರ್ತಕ್ಕಂಥ ಮೂರ್ತಿ ತಯಾರು ಮಾಡಿ ಈ ಮನೆ ಕಟ್ಟಿ ಈ ಕಂಬ ತಯಾರು ಮಾಡಿದ್ರೊಳಗೆ ಹೋಗಿ ಅದು ಪ್ರತಿಷ್ಠಾಪನೆ ಮಾಡೋನು. ಅದಕ್ಕೆಲ್ಲರ ಕೈ ಮುಗಿಲತ್ತರು, ಅದೇ ದೇವರ ಮೂರ್ತಿ ಆಯಿತು. ಏನಿದ್ರ ಅರ್ಥ? ನಮಗೂ ಪರಮಾತ್ಮ ಮೂರ್ತಿ ಮಾಡೋವದನ. ನಾವೆಲ್ಲ ಕಲ್ಲಿದ್ದಂಗೆ ಇದ್ದೆವು. ನಮಗೆ ಮೂರ್ತಿ ಮಾಡೋವದನ. ಮೂರ್ತಿ ಮಾಡಬೇಕಾದ್ರೆ ಗಟ್ಟಿ ಇರಬೇಕು. ಅಕ್ಕಮಹಾದೇವಿ ತಾಯಿ ಜೀವನದಾಗ ನಾವು ನೋಡ್ತೀವಿ, ಭಾಳ ಸುಖ ಅದ. ಏನು ಇವತ್ತೆಲ್ಲರೂ ಹಾಡ್ತಾ ಇರ್ತೀವಿ, ಏನಂತಂದರೆ ಇದೀಗ ಅಕ್ಕಮಹಾದೇವಿ ತಾಯಿ ಜಗನ್ಮಾತೆ ಅಂತೆಲ್ಲ ಹಾಡ್ತೇವೆ. ಅವಾಗ ಹೆಂಗಿತ್ತು? ಎಷ್ಟು ಪರೀಕ್ಷೆಗಳು ನಡೆದವು. ಈಗ ಸುಮ್ಮನೆ ನಾವು ಉದಾಹರಣೆ ನೋಡ್ತೀವಿ, ಇಲ್ಲೆಲ್ಲ ಕುಂತೀವಿ. ಒಬ್ಬ ಹೆಣ್ಣು ಮಗಳು ನಮ್ಮ ಎದುರಿಂದ ಬತ್ತಲ್ಲೇ ಹೋಗ್ತಾ ಇದ್ದಳು ಅಂದ್ರೆ ಆಕೆಗೆ ದೇವಿ ಅಂತೇವೇನು ನಾವು? ಹುಚ್ಚಿ ಅಂತ ಕಲ್ಲಚ್ಚಿ ಹೊಡಿತೇವೆ. ಅಕ್ಕನ ಜೀವನದಾಗ ಎಷ್ಟೋ ಕಷ್ಟಗಳು. ಉಡುತಡಿ ಬಿಟ್ಟು ಮನೆ ಬಿಟ್ಟು ಬರಬೇಕಾದಾಗ ದಾರಿಯಲ್ಲಿ ನೋಡಿದವರೆಲ್ಲ ದೇವಿ ಅನ್ನಲಿಲ್ಲ, ಹುಚ್ಚಿ ಅಂದರು, ಕಲ್ಲಲ್ಲಿ ಹೊಡೆದರು, ಕೆಟ್ಟ ನಿಂದನೆ ಮಾತುಗಳಾಡಿದ್ರು. ಏನೆಲ್ಲ ಮಾಡಿದಾಗಲೂ ಕೂಡ ಅಕ್ಕ ವಿಚಲಿತಳಾಗಲಿಲ್ಲ, ಗಟ್ಟಿಯಾಗಿ ಬಂದಳಂತ ಈಗ ಗೊತ್ತಾ, ಜಗನ್ಮಾತೆ ಅಂತ ಕರೆಸ್ಕೊಳ್ಳತ್ತಾಳ. ಹಂಗೆ ನಮ್ಮ ಜೀವನದಾಗೂ ಕೂಡ ಅವನು ಪರೀಕ್ಷೆ ನಡೀತವ. ಪರೀಕ್ಷೆ ಒಳಗೆ ನಾವು ಆನಂದವಾಗಿದ್ದೇವಂದ್ರೆ, ಗೆದ್ದೇವಂದ್ರೆ ಅವ ಕೈ ಹಿಡ್ದು ಎತ್ಕೊಳ್ತಾನೆ. ಇಲ್ಲ ಅಂತಂದರೆ ಅವ ನಮಗೆ ಕೈ ಬಿಡ್ತಾನೆ. ದೃಢ ವಿಶ್ವಾಸವಿದ್ದಲ್ಲಿ ದೇವರಿರುತ್ತಾನೆ. ನೆನ್ಪಿಟ್ಕೋಬೇಕು, ಎಲ್ಲಿ ದೃಢ ವಿಶ್ವಾಸದ ಅಲ್ಲಿ ದೇವರನ್ನ. ಅರ್ಧಮರ್ಧ ವಿಶ್ವಾಸ ಇರಬಾರ್ದು. ಭಕ್ತನ ಲಕ್ಷಣ ಏನದ ಅಂದರೆ ದೃಢ ವಿಶ್ವಾಸ. ನೀವು ಅಂದ್ಕೊಳ್ರಿ, ನಮಗೆ ಶಿವಯೋಗಿಗಳು ದರ್ಶನ ಕೊಡ್ತಾರ ಅನ್ಕೋರಿ, 100% ಕೊಡ್ತಾರೆ. ಸುಮ್ಮನೆ ಹೋಗಿ ಬರ್ತೇವ್ರಿ ಅಂತಂದ್ರೆ ಸುಮ್ಮನೆ ಹೋಗಿ ಬಂದಂಗೆ ಆಗ್ತದೆ. ಯಾರು ಗಟ್ಟಿಯಾಗಿ ನಿಂದಿರ್ತೇವೋ ಅದಕ್ಕೆ ಅವರಿಗೆ ಮಾತ್ರ ಪರಮಾತ್ಮನ ದರ್ಶನ ಅದ. ಅದಕ್ಕೆ ಹೇಳ್ತಾರೆ, ಬದುಕಿನಲ್ಲಿ ಕಷ್ಟಗಳು ಸಹಜ, ಆದರೆ ಕಷ್ಟಗಳನ್ನು ಎದುರಿಸುವ ಆತ್ಮವಿಶ್ವಾಸ ನಮ್ಮಲ್ಲಿತ್ತು ಅಂದರೆ ಪರಮಾತ್ಮ ನಮ್ಮ ಕೈ ಹಿಡಿದು ಎತ್ಕೊಳ್ತಾನೆ. ಅದರ ಆತ್ಮವಿಶ್ವಾಸ ಬರಬೇಕಾದ್ರೆ ಏನು ಮಾಡ್ಬೇಕ್ರಿ? ಭಾಳ ಚಂದ ಹೇಳ್ತಾರೆ, ಶರಣರಿಗೂ ನಮಗೂ ಏನು ವ್ಯತ್ಯಾಸ ಅದ? ನಾವ್ಯಾಕೆ ಮನುಷ್ಯರಾಗಿವಿ, ಅವ್ರು ಯಾಕೆ ಶರಣರಾಗ್ಯಾರ? ಅವರು ಹೆಂಗಾರ? ಎಲ್ಲ ಭೋಗಗಳಲ್ಲಿ ಪಲ್ಲೈಸಿ ಇರುವರು, ಬಲ್ಲಡೆ ಅವರ ಪರಿಬೇರೆ, ಬಲ್ಲಡೆ ಅವರ ಪರಿಬೇರೆ, ಶರಣರ ಖುಲ್ಲ ಮಾನವರು ಜರಿವಾರು. ಅಕ್ಕಮಹಾದೇವಿ ತಾಯಿ ಬರೀತಾರೆ, ಶರಣರು ನಮ್ಮಂಗೆ ಹುಟ್ಟ್ಯಾರ, ನಮ್ಮಂಗೆ ಬದುಕ್ಯಾರ, ನಮ್ಮಂಗೆ ಪ್ರಸಾದ ಮಾಡ್ಯಾರ, ನಮ್ಮಂಗೆ ನಿದ್ದೆ ಮಾಡ್ಯಾರ, ನೋಡೋಕ್ಕೆ ಸೇಮ್ ನಮ್ಮಂಗೆ ಅದಾರ. ಆದರೆ ಅವ್ರು ನಮ್ಮಂಗಿಲ್ಲ, ಅವರು ಬೇರೆಯೇ ಅದಾರ. ಯಾರ ಮ್ಯಾಲಿನ ಬಿದ್ದೋರ ನಮ್ಮ ಶರಣರು? ತಂದೆ ತಾಯಿ ಗರ್ಭದಿಂದನೇ ಜಗತ್ತಿಗೆ ಬಂದವರು ಅದಾರ. ತಂದೆ ತಾಯಿಯೇ ಜಗತ್ತಿಗೆ ಬಂದ್ರೂ ಕೂಡ ಎಲ್ಲ ಭೋಗದಾಗಿದ್ದರೂ ಕೂಡ ಅವ್ರು ಎಲ್ಲರಂತಾಗಿಲ್ಲ, ಮಹಾತ್ಮರಾಗ್ಯಾರ. ಬಸವಣ್ಣವ್ರ ಜೀವನದಾಗ ಏನು ಕಮ್ಮಿತ್ತು? ಒಬ್ಬ ಪ್ರಧಾನಮಂತ್ರಿ ಇದ್ದರು, ಒಬ್ಬೊಂದು ರಾಜ್ಯದ ಪ್ರಧಾನಮಂತ್ರಿ ಇದ್ದರು. ಆದರೂ ಇವತ್ತು ದೇವರಂತ ಪೂಜೆ ಮಾಡ್ತಾ ಇದ್ದೀವಿ. ಯಾಕೆ? ಎಲ್ಲದರ ಮಧ್ಯದಾಗಿದ್ದರೂ ಕೂಡ ಅವನ ನಿಷ್ಠೆ ಅವರು ಬಿಟ್ಟಿಲ್ಲ. ನಮಗೂ ಶರಣರಿಗೆ ಏನು ವ್ಯತ್ಯಾಸ ಅದಂದ್ರೆ ನಾವು ನಿಷ್ಠೆ ಕಳ್ಕೊಳ್ತೀವಿ, ಅದಕ್ಕೆ ಮನುಷ್ಯರಾಗಿವಿ. ಅವ್ರು ನಿಷ್ಠೆ ಇಳಿಸ್ಕೊಂಡ್ರೆ ಅದಕ್ಕೆ ಅವರು ಮಹಾತ್ಮರಾಗ್ಯಾರ. ನಿಷ್ಠೆ ಇತ್ತಂದ್ರೆ ನಾವು ಮನುಷ್ಯರಿಂದ ಏನಾಗ್ತೀವಿ? ಮಹಾತ್ಮರಾಗ್ತೀವಿ. ಇಷ್ಟು ಅಂದ್ಕೊಳ್ಳೋಣ. ನಾವು ಮಹಾತ್ಮರಾಗ್ಲಕ್ಕೆ ಹೊಂಟಿದ್ದೆವು. ಮಹಾತ್ಮರಾಗಬೇಕಾದ್ರೆ ಏನಿರಬೇಕು? ಮೊದಲ ಗಟ್ಟಿತನ ಇರಬೇಕು. ಗಟ್ಟಿತನ ಹೆಂಗಿರಬೇಕು? ಜಗತ್ತಿಗೆ ಬಂದಿದ್ದೆವು, ಇಲ್ಲಿ ಬದುಕ್ಲತ್ತಿದ್ದೆವು, ಇಲ್ಲಿ ಬದುಕ್ಲಕ್ಕೆ ಕಷ್ಟ ಬರ್ತಾವ,
ಕಷ್ಟ ಎದುರಿಸುವ ಗಟ್ಟಿತನ ನಮ್ಮಲ್ಲಿತ್ತಂದ್ರೆ ಮಹಾತ್ಮರಾಗ್ತೀವಿ. ಕಷ್ಟ ಎದುರಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾವು ಏನೈತೀವಿ, ಮನುಷ್ಯರಾಯ್ತೀವಿ. ಅದಕ್ಕೆ ಕಷ್ಟ ಎದುರಿಸುವ ಧೈರ್ಯ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಶರಣತ್ವಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಬೇಡ ಜಿಂಕೆ ಹಿಡಿತಕ್ಕಂಥವ ಬಲೆ ಬೀಸಿನಂತ. ಬಲೆ ಬೀಸಿನು 3 ಬಲೆ ಹಾಕಿನು. ಬಲೆ ಒಳಗೆ ನೀರಿಟ್ಟಿನು, ಹುಲ್ಲಿಟ್ಟಿನು, ಜಿಂಕೆಗೆ ಏನು ಬೇಕೋ ಎಲ್ಲ ಇಟ್ಟಿನು. 3 ಬಲೆ ಮಾಡಿನು. ಒಂದು ಜಿಂಕೆ ಒಳಗೆ ಹೋಯ್ತು. ಹೋಗೋಕ್ಕಷ್ಟೇ ದಾರಿ ಇತ್ತು, ಹೊರಗೆ ಬರ್ಲಿಕ್ಕಿರಲಿಲ್ಲ. ಹೋಯ್ತು, ಒಳಗೆ ನೋಡ್ತು. ಒಂದು ಕಡೆ ನೀರದವ, ಒಂದು ಕಡೆ ಹುಲ್ಲದ, ತಿಲ್ಲಕ್ಕದ, ಏನು ಬೇಕೆಲ್ಲ ಅದ. ಜಿಂಕೆ ಒಳಗೆ ಹೋಯ್ತು. ಅದು ಖುಷಿಯೋ ಖುಷಿ, ಆನಂದವಾಯ್ತು. ಏನಂತ, ಎಲ್ಲನೇ ಸಿಕ್ಕ್ಯದ, ನೀರದ, ತಿಲ್ಲಕ್ಕದ, ಎಲ್ಲ ಅದ, ಇಲ್ಲ ಆರಾಮದ, ಮತ್ತೇನು ಹೊರಗೆ ಹೋಗೋದದ ಅಂತ ಹಚ್ಚಿನ ಹುಲ್ಲು ತಿಂತು, ನೀರು ಕುಡಿತು, ಆರಾಮಾಗಿ ನಿದ್ದೆ ಮಾಡ್ಲತ್ತ. ಅದಕ್ಕೆ ಅರಿವಿಲ್ಲ, ಬೇಡ ಬರ್ತಾನ ತೊಗೊಂಡು ಹೋಗ್ತಾನ ಅನ್ನೋದು. ಇನ್ನು 2ನೇ ಜಿಂಕೆ ಇತ್ತು. ಅದು ಒಂದು ಬಲೆ ಒಳಗೆ ಹೋಗಿತ್ತು. ಅದಕ್ಕೆ ಅರಿವಿತ್ತು. ಏನು ಅರಿವಿತ್ತಂದರೆ, ನಾನು ಬಲೆ ಒಳಗೆ ಸಿಕ್ಕಾಕೊಂಡೀನಿ, ಇದರ್ಲಿಂದ ಪಾರಾಗಬೇಕು. ಪಾರಾಗಲಿಲ್ಲ ಅಂತಂದರೆ ಬೇಡ ಹಿಡಿತಾನ ಅಂತ ಗೊತ್ತಿತ್ತು. ಅಲ್ಲಿ ನೀರದ, ಅದಕ್ಕೂ ಹುಲ್ಲದ, ಹುಲ್ಲು ತಿಂದದ, ನೀರು ತಿಂದದ, ಕುಡ್ದದ. ಆದರೂ ಚಿಂತೆ ಮಾಡ್ಲತ್ತದ ಏನಂದರೆ ಇದರ್ಲಿಂದ ಹೊರಗೆ ಹೋಗ್ಬೇಕು, ಇದರ್ಲಿಂದ ಹೊರಗೆ ಹೋಗ್ಬೇಕಂತ ಚಿಂತೆ ಮಾಡ್ಲತ್ತದ 2ನೇ ಜಿಂಕೆ. 3ನೇ ಜಿಂಕೆ ಒಂದು ಬಲಿ ಒಳಗೆ ಬಂದದು. ಅದು ಬಂದದ, ಬಲಿ ಒಳಗಿನ ನೀರು ನೋಡ್ಯದ, ಹುಲ್ಲು ನೋಡ್ಯದ. ಅವೆರಡು ಕಡೆ ಲಕ್ಷ್ಯ ವಹಿಸಲಿಲ್ಲ. ಮೊದಲು ಚಿಂತೆ ಏನು ಮಾಡ್ತಂದ್ರೆ, ಇದೂ ಒಂದು ಬಲೆ ಅದ, ಬೇಡ ಒಯ್ಯವದನ, ನನ್ನ ಪ್ರಾಣ ಹೋಗ್ತದೆ, ಹೆಂಗಾರ ಮಾಡ್ಬೇಕು, ಇದ್ರಲ್ಲಿಂದ ತಪ್ಪಿಸ್ಕೊಳ್ಬೇಕಂತ ಒಂದು ಪ್ಲ್ಯಾನ್ ಮಾಡ್ತು. ಪ್ಲ್ಯಾನ್ ಮಾಡಿ ಏನು ಮಾಡ್ತಂದ್ರೆ ಬಲೆ ಚೆನ್ನಾಗಿ ಕತ್ತರಿಸ್ತು. ತನಗೆ ಯಾವಾಗ ಹಾರು ಹೋಗೋಷ್ಟು ಜಾಗ ಬೇಕೋ ಅಷ್ಟು ಬೆಲೆ ಕತ್ತರಿಸ್ತು. ಕತ್ತರಿಸಿ ಏನು ಮಾಡ್ತಂದ್ರೆ ಅದೇ ನೀರು ಕುಡಿತು, ಅದೇ ಹುಲ್ಲು ತಿಂತು, ಅದು ಆರಾಮಾಗಿ ಉಳೀತು. ಬೇಡ ಬಂದನು. 1ನೇ ಜಿಂಕೆ ಆರಾಮಾಗಿತ್ತು. ಅದಕ್ಕೇನು ಚಿಂತೆನೇ ಇಲ್ಲ, ಬಲೆಗೆ ಬಿದ್ದೀನಿ ಅನ್ನೋದೇ ಇಲ್ಲ. ಹುಲ್ಲು ತಿಂದದ, ಬೆಚ್ಚಗದ, ಮಲ್ಕೊಂಡದ, ಹಿಡಿದನು, ತೊಗೊಂಡು ಹೋದನು. 2ನೇ ಜಿಂಕೆ ಒದ್ದಾಡ್ತಾ ಇತ್ತು. ಏನಾರ ಮಾಡಿ ಪ್ರಯತ್ನ ಮಾಡಿ ಹೊರಗೆ ಹೋಗೋಣ ಅಂತ ತಪ್ಪಿಸ್ಕೊಲಿಕ್ಕಾಗಲಿಲ್ಲ. ಅದನ್ನು ಬೇಡನ ಜೊತೆ ಹೋಗ್ಬಿಡ್ತು. 3ನೇ ಜಿಂಕೆ ಹಚ್ಚನ ಹುಲ್ಲು ತಿಂದಿತ್ತು, ನೀರು ಕುಡ್ದಿತ್ತು. ಆದ್ರೆ ದೂರಿನಿಂದ ಬೇಡಾಗಿ ನೋಡ್ತು, ಟಣ್ಣಂತ ಜಿಗಿತು, ಹಾರು ಹೋಯ್ತು. ಅದು ಆನಂದವಾಗಿ ಬದುಕ್ತು. ಈಗ ಇದು ಯಾರ ಕತೆ? ಇದೇನು ಜಿಂಕೆ ಕತ್ತಿನ, ಇನ್ನು ನಮ್ಮ ಕತ್ತಿನ? 3 ಥರ ಜನ ಅದಾರ ಈ ಜಗತ್ತಿಗೆ ಬಂದವರು. 3 ಥರ ಅದಾರ. ಮೊದಲನೇದವ್ರು ಹೆಂಗಾರ ಅಂದರೆ ಹಚ್ಚಗಿದ್ದಲ್ಲಿ ತಿಂಬೋದು, ಬೆಚ್ಚಗಿದ್ದಲ್ಲಿ ಮಲಗೋದು. ಅವ್ರಿಗೆ ಚಿಂತೆನೇ ಇಲ್ಲ. ಏನಾರ ಮಾಡಿರಿ, ಹೆಂಗಾರ ಮಾಡಿರಿ, ಯಾರ್ದಾರ, ಅವ್ರಿಗೆ ಏನೇನು ನಮ್ಮ ಮನೆ ಚಿಂತೆ ಇಲ್ಲ, ನಾವು ಹೊಲದ ಚಿಂತೆ ಇಲ್ಲ, ಅಣ್ಣ ತಮ್ಮರ ಚಿಂತೆ ಇಲ್ಲ, ಸಂಸಾರದ ಚಿಂತೆ ಇಲ್ಲ. ಎಲ್ಲಿ ಸಿಗ್ತದ ಅಲ್ಲಿ ಎಲ್ಲಿ ಸಿಕ್ಕಲ್ಲಿ ತಿಂತಾರ, ಜಾಗ ಇದ್ದಲ್ಲ ಮಲಗ್ತಾರ, ನಿಶ್ಚಿಂತವಾಗಿ ಬದುಕ್ತಾರೆ. ಒಂದಿನ ಸಾವು ಬಂತಂದ್ರೆ ಸಾಯ್ತಾರೆ. ಹುಟ್ಟಿರು ಅನ್ನೋದು ಕೂಡ ನೆನಪಿರಲ್ಲ ಅವ್ರು. ಭಾಳ ಜನ ಅಂತಾರೆ, ಅವ್ರು ಇದ್ದರಲ್ರಿ ಹೋಗ್ಯಾರಲ್ರಿ ಅಂದರೆ, ಇದ್ದಾಗ ಭೀ ಹೋದಂಗೆ ಇದ್ದನ್ರಿ, ಹೋದಾಗ ಭೀ ಹೋಗ್ಯಾನ ಅಂತಂತಾರೆ. ಅವ್ರು ಇದ್ದಾಗೂ ಹೋದಂಗೆ ಬದುಕ್ತಾರೆ, ಯಾವುದ್ರ ಬಗ್ಗೆ ಚಿಂತೆ ಮಾಡಲ್ಲ. ಈ ಜಗತ್ತಿಗೆ ಬಂದೀವಲ್ಲ, ನಮ್ಮಿಂದ ಏನಾರ ಮಾಡಿ ಹೋಗ್ಬೇಕನ್ನೋ ಚಿಂತೆ ಇಲ್ಲ, ಸಂಸಾರಕ್ಕೆ ಏನಾರ ಮಾಡ್ಬೇಕನ್ನೋ ಚಿಂತೆ ಇಲ್ಲ, ಯಾವುದಕ್ಕೆ ಏನೋ ಮಾಡ್ಬೇಕನ್ನೋ ಚಿಂತೆ ಇಲ್ಲದೇನೆ ಬದುಕು ಹೋಗ್ತಾರಲ್ಲ, ಅವರು 1ನೇ ಥರ ಜಿಂಕೆ. ಇನ್ನು 2ನೇ ಜಿಂಕೆ ಇವರು ಅಜ್ಞಾನಿಗಳು, ಇವರು 1ನೇದು. ಇನ್ನು 2ನೇ ಥರ ಜಿಂಕೆ ಯಾವುದು ಅಂತಂದರೆ ಸಾಧಕರು. ಜಗತ್ತಿಗೆ ಬಂದಾರ, ಇಲ್ಲಿ ಬದುಕ್ಲತ್ತಾರ, ತಮ್ಮ ಕೈಲಾದ ಸೇವಾ ಮಾಡ್ಲತ್ತಾರ. ಆದ್ರೆ ಅವ್ರಿಗೆ ಚಿಂತೆ ಅದ, ಈ ಜಗತ್ತಿಗೆ ಬಂದೀವಿ, ಇದರಿಂದ ಮುಕ್ತ ಆಗ್ಬೇಕಂತಕ್ಕಂಥ ಚಿಂತೆ ಮಾಡ್ಲತ್ತಾರ. ಅವ್ರು 2ನೇ ಥರದ ಜಿಂಕೆ, ಅವ್ರಿಗೆ ಸಾಧಕರು ಅಂತ ಕರೀತಾರೆ. ಸಾಧಿಸಬೇಕು, ಇದರಿಂದ ಮುಕ್ತ ಆಗಬೇಕು ಅಂತ ಪ್ರಯತ್ನ ಮಾಡ್ಲತ್ತಾರ. ಇನ್ನು 3ನೇ ಥರ ಜಿಂಕೆ ಯಾವುದಂದರೆ ಶರಣರು, ಸಂತರು, ಮಹಾತ್ಮರು. ಅವರು ನಮ್ಮ ಹಾಗೆ ಬಂದಾರ, ನಮ್ಮ ಹಾಗೆ ಬದುಕ್ಲತ್ತಾರ, ನಮ್ಮ ಹಾಗೆ ಇರ್ಲತ್ತಾರ, ಎಲ್ಲವೂ ನಮ್ಮಂತೆ ಮಾಡ್ಲತ್ತಾರ. ಆದರೆ ಅವರು ಈ ಒಂದು ಮರಣದ ಬಲೆಯನ್ನು ಕತ್ತರಿಸ್ಕೊಂಡಾರ. ಅವರು ನಾವು ಸಾಯ್ತಾ ಇದ್ದೀವಿ ಅಂತ ಇಲ್ಲ, ಅವರು ದೇವನಲ್ಲಿ ಒಂದಾಗ್ತಾ ಇದ್ದೀನಿ ಅಂತಾರೆ. ಅವ್ರು ಯಾರಂದ್ರೆ ಶಿವಯೋಗಿ ಅಂತವ್ರು ಜಗತ್ತಿಗೆ ಬಂದಾರ, ಸಾಧನೆ ಮಾಡ್ಯಾರ, ಇವತ್ತು ಮುಕ್ತ ಆಗ್ಯಾರ, ಅವನಲ್ಲಿ ಒಂದಾಗ್ಯಾರ. ನಮ್ಮ ಹಾಗೆ ಬಂದಾರ, ಆದ್ರೆ ನಮ್ಮ ಹಂಗೆ ಬದುಕಿಲ್ಲ ಅವರಷ್ಟೇ. ಅದಕ್ಕೆ ಇವತ್ತು ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಹಾಡ್ತೀವಿ, ಪ್ರಾರ್ಥಿಸ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ಅವರು ಬಲೆ ಕತ್ತರಿಸ್ಕೊಂಡು ಬದುಕ್ಯಾರ, ನಾವು ಬಲೆ ಒಳಗೆ ಬಿದ್ದು ಬದುಕ್ತಾ ಇದ್ದೀವಿ. ಬಲೆ ಒಳಗೆ ಬಿದ್ದು ಬದುಕಿದ್ದಕ್ಕಾಗಿ ನಮಗೆ ದುಃಖ ಅದ. ಅವರು ಬಲೆ ಕತ್ತರಿಸ್ಕೊಂಡು ಬದುಕಿದ್ದಕ್ಕಾಗಿ ಅವ್ರಿಗೆ ಸುಖ ಅದ. ಈ ಬಲೆಯಿಂದ ಹೊರಗೆ ಬಂದೇವು ಅಂದ್ರೆ ಜೀವನ ಭಾಳ ಆನಂದಮಯವಾಗ್ತದೆ. ಆದ್ರೆ ಏನು ಮಾಡರಿ, ಅರಿವೇ ಇಲ್ಲ ಅದ್ರದ್ದು.
ಹೇಳ್ತಾರೆ ಬಸವಣ್ಣನವರು, ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲಿಯುತ್ತಿದೆ ಅಯ್ಯ. ಸುಂದರವಾಗಿರ್ತಕ್ಕಂಥ ವಚನ ಹೇಳ್ತಾರಂದರೆ, ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲಿಯುತ್ತಿದೆ ಅಯ್ಯ, ಸಂಸಾರ ಸಾಗರ ಉರದುದ್ದವೇ ಹೇಳ, ಸಂಸಾರ ಸಾಗರ ಕೊರಳುದ್ದವೇ ಹೇಳ, ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ, ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ ಕೂಡಲ ಸಂಗಮ ದೇವ. ಹುಯ್ಯಲ ಅಂದ್ರೆ ಮರೆ, ಹುಯ್ಯಲ ಅಂದ್ರೆ ಪ್ರಾರ್ಥನೆ. ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪರಮಾತ್ಮ ಎಂಥ ಜಗತ್ತಿಗೆ ಬಂದೀನಿ, ಎಂಥ ಸಂಸಾರಕ್ಕೆ ಬಂದೀನಿ, ಸಂಸಾರ ಸಾಗರ ಮುಖದ ಮೇಲೆ ಅಲಿಯುತ್ತಿದೆ. ಸಂಸಾರ ಅಂದ್ರೇನು? ಸುತ್ಕೊಂಡುದ್ರೆ ಅವನು ಸಂಸಾರ ಅಂತೇವೆ. ಸಂಸಾರ ಅಂದ್ರೇನು? ಬಂಧನ. ಸಂಸಾರ ಅಂದರೆ ಜಗತ್ತು, ಸಂಸಾರ ಅಂದರೆ ಹೆಂಡತಿ ಮಕ್ಕಳು, ಸಂಸಾರ ಅಂದರೆ ಭವ ಹುಟ್ಟು. ಸಂಸಾರದ ಒಟ್ಟಾರೆ ಅರ್ಥ ಏನಂದರೆ ನಾನು ನನ್ನದು ಅಂತಕ್ಕಂಥ ಅಜ್ಞಾನದಲ್ಲಿ ಬಿದ್ದಿದ್ದೆ ಸಂಸಾರ. ಈ ಸಂಸಾರದ ಸಾಗರ, ಸಮುದ್ರ ದೊಡ್ಡದ ಸಾಗರ ದೊಡ್ಡದು? ಯಾವ ದೊಡ್ಡದು? ಸಾಗರ ದೊಡ್ಡದು. ನದಿಯಾಗ ಬಿದ್ದರೂ ಹೊರಗೆ ಬರ್ಬೋದು, ಬಾವಿ ಒಳಗೆ ಬಿದ್ದರೆ ಹೊರಗೆ ಬರ್ಬೋದು, ಕೆರೆಯಾಗ ಬಿದ್ದರೂ ಹೊರಗೆ ಬರ್ಬೋದು. ಸಾಗರದಾಗ ಬಿದ್ದೆವು ಅಂದ್ರೆ ಯಾರ ಬರ್ಲಿಕ್ಕೆ ಆಗ್ತದೇನು ಹೊರಗೆ? ಸಾಗರದಾಗ ಬಿದ್ದೆವು ಅಂದ್ರೆ ಮುಳುಗೋಯ್ತು. ಅದಕ್ಕೆ ಬಸವಣ್ಣವ್ರ ಶಬ್ದ ಎಷ್ಟು ಚಂದ ಇಡ್ತಾರಂದರೆ, ಸಂಸಾರ ಅಂದ್ರೆ ನದಿ ಅಲ್ಲ, ಸಂಸಾರ ಅಂದ್ರೆ ಹಳ್ಳ ಅಲ್ಲ, ಸಂಸಾರ ಅಂದ್ರೆ ಕೆರೆ ಅಲ್ಲ, ಸಂಸಾರ ಅಂದ್ರೆ ಏನು? ಸಾಗರ ಅದ. ಅದ್ರಾಗ ಯಾವ್ದಾರ ಸಣ್ಣ ದೋಣಿ ಇಟ್ಕೊಂಡು ಹೊರಗೆ ಬರ್ತೇವೆ ಅಂದ್ರೆ ಆಗಲ್ಲ, ಅದರಿಂದ ಬರಬೇಕಾದ್ರೆ ಹಡಗುನೇ ಬೇಕು ಹೊರಗೆ ಬರಬೇಕಾದ್ರೆ. ಸಣ್ಣ ದೋಣಿಗಿಂದ ಹೊರಗೆ ಬರಲಿಕ್ಕಾಗಲ್ಲ. ಈ ಸಂಸಾರ ಸಾಗರ ತೆರೆ ಕೊಬ್ಬಿ ಅದರ ಅಲೆಗಳ ಹೊಡೆತಗಳು ಎಷ್ಟು ಜೋರದ ಅಂತಂದರೆ ಅವು ಮುಖದ ಮೇಲೆ ಅಲಿಯುತ್ತಿವೆ. ದೇವ ಬಂದು ಬಿದ್ದಿನ ಸಂಸಾರದಾಗ ಒದ್ದಾಡ್ಲತ್ತೀನಿ, ಮುಖದ ಮೇಲೆ ಹೊಂಟಾವ, ಇದರಿಂದ ಹೊರಗೆ ಬರ್ಲಿಕ್ಕಾಗ್ತಾ ಇಲ್ಲ. ನಮ್ಮ ಜೀವನ ಹಿಂಗೆ ಅದ. ಈ ಸಂಸಾರದಾಗ ಬಂದ್ರೆ ಯಾರಿಗೂ ಸುಖ ಆಗಿಲ್ಲ, ಆದರೂ ಎಲ್ಲರೂ ಬದುಕ್ತಾ ಇದ್ದೀವಿ. ಒಬ್ಬರು ಹೇಳ್ತಾ ಇದ್ರು ನನಗೆ, ಯಪ್ಪ ಏನು ಹೇಳ್ರಿ ಕಷ್ಟ, 6 ಜನ ಹೆಣ್ಮಕ್ಳರ ಜೀವನ ಇಷ್ಟೊಂದು ಕಷ್ಟ ಅದ ಅಂದ್ರೆ ಇವ್ರಿಗೆ ಜೀವನ ಇಷ್ಟು ದಿನ ಬದುಕಿಸೋದೇ ಭಾಳ ಕಷ್ಟ ಆಗ್ಯದ. ಇಂಥ ಬದುಕಿನೊಳಗೆ ಬಂದು ಸಂಸಾರದ ಬಂದು ದುಃಖ ಅನುಭವಿಸಿ ಸಾಕಾಗಿ ಹೋಗ್ಯದಪ್ಪ. ನನಗೆ ಇದ್ರಲ್ಲಿಂದ ಸುಮ್ಮನೆ ಬಿಟ್ಟು ನಿಮ್ಮ ಹಂಗೆ ಇರ್ಬೇಕು ಅನ್ನಿಸ್ತದ. ಖರೆ ಏನು ಮಾಡಲಿ, ಕಟ್ಕೊಂಡು ಕುಂತಿದೆ, ಬಿಡ್ಲಕ್ಕೆ ಬರಲ್ಲ, ಹೆಂಗೆ ಮಾಡಬೇಕು ಅಂತ 1 ಗಂಟೆ ತನ್ನದ್ದು ಗೋಳು ಹೇಳೋಳು ತಾಯಿ. ಎಲ್ಲ ಮುಗಿದ ಮೇಲೆ ಅಂದರು, ಯಪ್ಪ 2 ಮಕ್ಕಳು ಲಗ್ನ ಮಾಡ್ಬೇಕಲ್ಲತ್ತಿದ್ದೇವ್ರಿ, ಜರ ಯಾವ್ದಾರ ಹುಡುಗಿದ್ರು ನೋಡ್ರಿ ಅಂದರು. ನಾ ಸುಮ್ಮನೆ ತಮಾಷೆಗಂದ, ಮತ್ತು ಸಂಸಾರದಾಗ ಉಳ್ದು ಅಷ್ಟು ಕಷ್ಟ ಆಗ್ಯದ ಅಂದ್ರೆ ಯಾವ್ದಾರ ಒಂದು ಮಗಳಿಗೆ ಮಟ್ಟಕರ ಕಳಿಸ್ರಿ ಅಂದ್ರೆ ಹಂಗೆ ಕಳಿಸ್ಲಾಕ ಬರ್ತದ್ರಿ ಅಪ್ಪ? ಹಂಗೆ ಕಳಿಸ್ಲಾಕ ಬರ್ತದ? ಅಂದರೆ ಮನುಷ್ಯ ತಾನು ಆ ಕಷ್ಟದ ಒಳಗೆ ಇದ್ದೂ ಕೂಡ ಮತ್ತು ಅದೇ ಕಷ್ಟದ ಜೀವನ ಆರಿಸ್ಕೊಳ್ತಾನೆ ವಿನಃ ಸುಖದ ಜೀವನ ಆರಿಸ್ಕೊಳ್ಳಲ್ಲ. ಬಸವಣ್ಣರು ಹೇಳ್ತಾರೆ, ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ. ಈ ಸಂಸಾರ ನಮಗೆ ತಲೆ ಮುಚ್ಚೋಯ್ತಂದ್ರೆ ಏನೂ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಸಂಸಾರ ಸಾಗರ ಅಯ್ಯ ಅಯ್ಯ ಎನ್ನ ಹುಯ್ಯಲ್ಲ ಕೇಳಯ್ಯ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಪ್ರಾರ್ಥನೆ ಮಾಡ್ತಾರೆ, ದೇವ ಈ ಸಂಸಾರದ ಸಾಗರದಾಗ ಬಂದು ಬಿದ್ದೀನಿ, ಇದರ್ಲಿಂದ ಮುಕ್ತ ಮಾಡು ಅಂತ ಹೇಳ್ತಾರೆ. ಈ ಮುಕ್ತ ಮಾಡು ಅನ್ನೋ ಪ್ರಾರ್ಥನೆ ಅದಲ್ಲ, ಅದೇ ಅಹಂಕಾರ ನಿರಸನ. ಅಹಂಕಾರದಿಂದ ಹೊರಗೆ ತರ್ತಕ್ಕಂಥದ್ದು ಯಾವುದದ ಅಂದರೆ ಇದರಿಂದ ಮುಕ್ತ ಆಗಬೇಕು ಅನ್ನೋದು. ನಾವೇನು ಮಾಡ್ತೀವಿ? ಸಿಕ್ಕಾಕೊಂಡು ಬಿಡ್ತೀವಿ. ಸಿಕ್ಕಾಕೊಂಡಿದ್ದಕ್ಕಾಗಿ ಒದ್ದಾಡ್ತಾ ಇದ್ದೀವಿ, ಸಿಕ್ಕಾಕೊಂಡಿದ್ದಕ್ಕಾಗಿ ಅಹಂ ಪಡ್ತಾ ಇದ್ದೀವಿ. ಆದರೆ ಶರಣರು ಅದರಿಂದ ಹೊರಗೆ ಬಂದಾರ, ಮುಕ್ತರಾಗ್ಯಾರ. ಎಷ್ಟು ಮುಕ್ತರಾಗ್ಯಾರ ಅಂದರೆ ಅದ್ರ ಒಳಗೆ ಇಳಿದಿಲ್ಲ. ಶರೀರ ಉಳೆದದ ಒಡೆದದ? ನಮ್ಮ ಶರೀರದಲ್ಲ ಇದು, ಉಳೆದದನ ಹೋಗೋದದನ? ಇರೋದದನ ಹೋಗೋದದನ? ಹೋಗೋದೇ ಅದನ? ಏನು ಇರೋದದ ಖಾಯಂ? ಯಾರ ಉಳಿತೀರೇನೋ ಒಂದು 500 ವರ್ಷ ಇಲ್ಲಿ. ಇದು ಹೋಗೋದದ. ಹೋಗೋದದಂದ್ರೆ ಹಂಗಿಲ್ಲ, ಐಸ್ ಕ್ರೀಮ್ ಇದ್ದಂಗದ. ಶರೀರ ಅಂದರೆ ಐಸ್ ಕ್ರೀಮ್ ಇದ್ದಂಗದ. ನೀವು ತಿಂದರೂ ಕರಗ್ತದ, ಇಟ್ಟರೂ ಕರಗ್ತದ. ಅದು ಒಟ್ಟಿನ ಕರಗದದ. ಅದು ಇರೋದಲ್ಲ, ಅದು ಕರಗಿ 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 ಹೋಗೋದ. ಇದು ಒಡೆದು ಹೋಗೋದದ. ಉಳಿಯೋದು ಯಾವುದದ? ಅನುಭವ, ಜ್ಞಾನ, ಸತ್ಯ, ಪರಮಾತ್ಮ. ಇದು ಉಳ್ಯದದ. ಇದು ಉಳ್ಯದದ, ಇದು ಒಡೆದದ. ನಾವು ಅತಿ ಪೋಷಣೆ ಉಳ್ಯೋದಕ್ಕೆ ಮಾಡ್ಲತ್ತಿದ್ದೇವ, ಒಡೆಯೋದಕ್ಕೆ ಮಾಡ್ಲತ್ತಿದ್ದೇವ? ಚಂದ ವಿಚಾರ ಮಾಡಿ ನೋಡ್ರಿ. ನಾವು ಅತಿ ಪೋಷಣೆ, ಅತಿ ಲಕ್ಷ್ಯ ಉಳ್ಯೋದ್ರ ಬಗ್ಗೆ ಮಾಡ್ಲತ್ತೀವ, ಒಡೆಯೋದ್ರ ಬಗ್ಗೆ ಮಾಡ್ಲತ್ತೀವ? ಒಡೆಯೋದ್ರ ಬಗ್ಗೆನೇ ಮಾಡ್ಲತ್ತೀವಿ. ಬ್ಯೂಟಿ ಪಾರ್ಲರ್ ಯಾಕೆ ಹುಟ್ಟೇವ ಹೇಳ್ರಿ? ಮನಸ್ಸು ತಿದ್ಲಕ್ಕೆ ಹುಟ್ಟೇವ ಏನು ಶರೀರ ಇದು ಮುಖ ತಿದ್ಲಕ್ಕೆ ಹುಟ್ಟೇವ?
ಚಂದ ಎದರ್ಲಿಂದ ಕಾಣಬೇಕಲ್ಲತ್ತೀವಿ ನಾವು ಬಹಿರಂಗದ ಸೌಂದರ್ಯದಿಂದ ಚಂದ ಕಾಣಬೇಕಲ್ಲತ್ತೀವಿ. ಆದರೆ ಶರಣರು ಚಂದ ಕಾಣಬೇಕಂತ ಅಂದ್ಕೊಂಡಿಲ್ಲ. ಅಕ್ಕ ಮಹಾದೇವಿ ಸೌಂದರ್ಯ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಒಬ್ಬ ಮಹಾರಾಜನೇ ಬಂದು ಮದುವೆ ಆಗ್ತಂತಿರ್ತಕ್ಕಂಥ ಅಕ್ಕ ಮಹಾದೇವಿ ಯಾವುದೇ ಕಾಸ್ಮೆಟಿಕ್ ಬಳಸಲ್ಲ. ಅಕ್ಕ ಹೇಳ್ತಾಳೆ, ಮಂಗಲವೇ ಮಜ್ಜನವೆನಗೆ, ವಿಭೂತಿಯೇ ಅರಶಿಣವೆನಗೆ, ಎನಗೆ ಬೇಕೇ ಬೇರೆ ಶೃಂಗಾರ ಬೇಕೇ ಹೇಳಿರವ್ವ. ಎಷ್ಟು ಚಂದ ಹೇಳ್ತಾಳೆ ಅಕ್ಕ. ನನಗೆ ಮತ್ತೊಂದು ಶೃಂಗಾರ ಯಾಕ? ಮಂಗಲನೇ ಮಜ್ಜನ, ವಿಭೂತಿಯೇ ಅರಶಿಣ. ವಿಭೂತಿಯೇ ಅರಶಿಣ, ಮಂಗಲವೇ ಮಜ್ಜನ. ಅದಕ್ಕಾಗಿ ಹೊರಗಿನ ಸೌಂದರ್ಯ ಏಟರ ಮಾಡ್ಕೊರಿ, ಇದರ್ಲಿಂದ ಗೌರವ ಇಲ್ಲ. ಸೌಂದರ್ಯ ಅದರ್ಲಿಂದ ಗೌರವ ಅದ? ಒಳಗಿನ ಸೌಂದರ್ಯದಿಂದ. ಎಷ್ಟೆಲ್ಲ ಚಂದ ನೋಡಿ ಮನೆಗೆ ಸೊಸೆ ತಂದ್ರೂ ಕೂಡ ಅತ್ತೆ ಸೊಸೆ ಕಲೀಲಿಲ್ಲ ಅಂದ್ರೆ ಏನು ಸುಖ ಅದ ಮನೆಯಾಗ? ಅದಕ್ಕೆ ಸುಖ ಎದರ್ಲಿಂದದ? ಮನುಷ್ಯನ ಸೌಂದರ್ಯದಿಂದಿಲ್ಲ, ಮನುಷ್ಯನ ಗುಣದಿಂದ ಸುಖ ಅದ. ಅದ್ರ ದುರ್ದೈವ ಏನದ ಅಂತಂದರೆ, ನಾವು ಯಾವುದು ಸುಂದರ ಮಾಡ್ಕೊಳ್ಬೇಕೋ ಅದು ಮಾಡ್ಕೊಳ್ತಾ ಇಲ್ಲ. ಯಾವುದು ಸುಂದರ ಮಾಡ್ಕೊಳ್ಬೇಕೋ ಅದು ಮಾಡ್ತಾ ಇಲ್ಲ, ಯಾವುದು ಮಾಡಬಾರ್ದೋ ಅದಕ್ಕೆ ಮಾಡ್ತಾ ಇದ್ದೀವಿ. ಹೊರಗಿನ ಮೇಕಪ್ ಮಾಡ್ರೆ ಹೊರಗಿನ ಸೌಂದರ್ಯ ಸುಂದರವಾಗ್ತದ. ಒಳಗಿನ ಮೇಕಪ್ ಅಂದರೆ ನಮ್ಮ ಮನಸ್ಸಿಗೆ ಸಂಸ್ಕಾರ ಕೊಟ್ರೆ ನಮ್ಮ ಮನಸ್ಸು ಸುಂದರವಾಗ್ತದ. ನಮಗೆ ಯಾರ ಮ್ಯಾಲೆ ಕರೆದು ಮಾತಾಡ್ತಾರೆ, ಅದಕ್ಕೆ ಮನಸ್ಸಿಗೆ ಸಂಸ್ಕಾರ ಕೊಡ್ಬೇಕು, ಮನಸ್ಸಿಗೆ ಮೇಕಪ್ ಮಾಡಬೇಕು. ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಹೊರಗಿನ ಸೌಂದರ್ಯ ಸುಂದರವಾಗ್ತದೆ, ಪ್ರವಚನಕ್ಕೆ ಬಂದ್ರೆ ಒಳಗಿನ ಸೌಂದರ್ಯ ಸುಂದರ. ಇದು ಒಂದು ಬ್ಯೂಟಿ ಪಾರ್ಲರ್ನೇ ಅದ, ಇದೂ ಬ್ಯೂಟಿ ಪಾರ್ಲರೇ ಅದ. ಇಲ್ಲಿ ತಿದ್ದಿ ತೀಡಿ ಅಜ್ಞಾನ ಕಳೆದು ಸತ್ಯದ ದಾರಿ ತೋರಿಸ್ತಾರಲ್ಲ, ಈ ಬ್ಯೂಟಿ ಪಾರ್ಲರ್ಗೆ ಬಂದೇವು ಅಂದ್ರೆ ಗೌರವ ಭಾಳ ಅದ. ಆ ಬ್ಯೂಟಿ ಪಾರ್ಲರ್ಗೆ ಹೋದೆವು ಅಂದ್ರೆ ಸ್ವಲ್ಪ ಹೊತ್ತದ ಗೌರವ, ಇಲ್ಲಂತಿಲ್ಲ. ಇಟ್ಟು ಚಂದ ಕಾಣ್ಲತ್ತಿದಂತ ಇಟೇ ಅನ್ಬೋದು. ಮನುಷ್ಯನಿಗೆ ಭಾಳ ಕಷ್ಟ. ಒಂದು ಅಜ್ಜಿ ನತ್ತು ಮಾಡಿಸ್ಕೊಂಡಿತ್ತಂತ. ನತ್ತಂದ್ರೆ ಗೊತ್ತಲ್ಲ, ನತ್ತೆ ಅಂತೀರ ನಿಮ್ಮಲ್ಲಿ? ಮೂಗಿನಾಗ ನತ್ತು ಮಾಡಿಸ್ಕೊಂಡಿತ್ತು. ನತ್ತು ಮಾಡಿಸ್ಕೊಂಡಳು, ಹಾಕ್ಕೊಂಡಳು. ಪಾಪ ಬಂಗಾರ ಇಲ್ದ ಕಾಲದಾಗ ಬಂಗಾರ ಹಾಕ್ಕೊಂಡಳು. ಆಕೆಗೆ ಏನಿತ್ತಂದರೆ, ಎಷ್ಟು ಚಂದ ಮಾಡಿಸ್ಕೊಂಡಿರಿ ಅಂತ ಯಾರ ಅನ್ಬೇಕಾಗಿತ್ತು. ಹಾಕ್ಕೊಂಡಳು ನತ್ತು ಅಜ್ಜಿ. ಹಾಕ್ಕೊಂಡು ಬೇರೆಯವ್ರ ಮನೆಗೆ ಹೋದಳು, ಪಕ್ಕದ ಮನೆಗೆ ಹೋದಳು. ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡ್ಲತ್ತಳು. ಮಾತಾಡ್ತಾ ಮೂಗು ಮುಂದಕ್ಕೆ ಮಾಡೇ ಮಾತಾಡ್ಲತ್ತಳು. ಯಾಕೆ? ಯಾರ ನೋಡಬೇಕು, ಕೇಳಬೇಕು. ಎಷ್ಟೊತ್ತು ಮಾತಾಡ್ರು ಅವ್ರ ಮನೆಗೆ ಕೇಳಲ್ಲೋದ್ರು. ಅವಳಿಗೆ ಅನ್ನಿಸ್ತು, ಯಾಕೋ ಈ ಮನೆಗೆ ಕೇಳಲ್ಲ, ಮುಂದಿನ ಮನೆಗೆ ಹೋಗಾರ. ಮತ್ತೊಂದು ಮನೆಗೆ ಹೋದಳು, ಮತ್ತಲ್ಲಿ ಮಾತಾಡತ್ತಳು. ಎಷ್ಟೊತ್ತು ಮಾತಾಡ್ರು ಯಾರೂ ಕೇಳಲ್ಲೋದ್ರು. ಇಡೀ ಊರೆಲ್ಲ ಇಡೀ ದಿನ ಅಡ್ಡಾಡ್ಕೊಂಡು ಬಂದಳು, ಯಾರ್ಯಾರು ಕೇಳಿಲ್ಲ. ನತ್ತು ಹೆಂಗೆ ಮಾಡಿಸ್ಕೊಂಡಿದ್ದ ಅಜ್ಜಿ, ಎಲ್ಲಿ ಮಾಡಿಸ್ಕೊಂಡಿದ್ದಿ, ಚಂದದ ಅಂತ ಒಬ್ಬರು ಅನ್ನಲಿಲ್ಲ. ಅಜ್ಜಿಗೆ ಚಿಂತೆ ಚಾಲು ಆಯ್ತು. ನನಗೆ ಯಾರೂ ಕೇಳಿಲ್ಲ. ಎಷ್ಟು ಭಯಂಕರ ಸಿಟ್ಟು ಬಂತಂದರೆ, ಸೀದಾ ಹೊರಗೆ ಹೋದಳು. ಒಂದು ಬಣವಿ ಹೆಚ್ಚಿದಿತ್ತು, ಅದಕ್ಕೆ ಬೆಂಕಿ ಹಚ್ಚಳು. ಅಷ್ಟು ತಲೆಗೇರಿತ್ತು. ಯಾರೂ ಕೇಳಿಲ್ಲ ಅಂತಂದು ಹೆಂಗೆ ಮಾಡಿ ಸಿಟ್ಟು ತೆಗಿಲ್ಲ ಅಂತ ಹೋಗಿ ಬಣವಿಗೆ ಬೆಂಕಿ ಹಚ್ಚಳು. ಬೆಂಕಿ ಹಚ್ಚಲು ನಿಂತಳು. ಬೆಂಕಿ ಬಿದ್ದದಂತ ಯಾರೋ ಆರ್ಸಕ್ಕೆ ಒಂದಿಷ್ಟು ಜನ ಓಡಿ ಬಂದರು. ಅಜ್ಜಿ ಎಲ್ಲೇ ನಿಂತಿತ್ತು, ಆ ಬೆಂಕಿ ಒಳಗೆ ಮಿಣಿ ಮಿಂಚಲತ್ತಿತ್ತು ನತ್ತು. ಒಂದು ಹೆಣ್ಮಗಳು ಬೆಂಕಿ ನೋಡಕ್ಕಂತ ಬಂದಿದ್ದು ಹೆಣ್ಮಗಳು ಸುಮ್ಮನೆ ಮಾತಾಡ್ತಾ, ಅಜ್ಜಿ ಎಷ್ಟು ಚಂದ ನತ್ತು ಮಿಂಚಲತ್ತದಲ್ಲ, ಎಲ್ಲಿ ಮಾಡಿಸ್ಕೊಂಡಿದಿ ಅಂತ ಕೇಳೋಳು. ಅಜ್ಜಿಗೆ ತಲೆಗೇರ್ತ. ಅಕ್ಕಿ ಅಂದಳು, ಇದೇ ಮಾತು ಮಧ್ಯಾಹ್ನ ಕೇಳೋರು ನಾ ಯಾಕೆ ಬಣವಿಗೆ ಬೆಂಕಿ ಹಚ್ತಿದ್ದ? ಮಧ್ಯಾಹ್ನ ಕೇಳೋರು ನಾ ಯಾಕೆ ಬಣವಿಗೆ ಬೆಂಕಿ ಹಚ್ತಿದ್ದ? ಮಧ್ಯಾಹ್ನ ಕೇಳಲಿಲ್ಲ ನೀನು ನೋಡ್ರಿ. ನಾವು ಏನೂ ಮಾಡ್ತೀವಿ, ನಾವು ನಮಗೆ ನೋಡ್ಕೊಳಕ್ಕೆ ಮಾಡಲ್ಲ, ಮಂದಿ ನೋಡ್ಬೇಕು, ನಮ್ಮ ಅನ್ಬೇಕು. ಅದಕ್ಕಾಗಿ ಆತ್ಮತೃಪ್ತಿಗಾಗಿ ಮಾಡೋದಿರ್ತದಲ್ಲ, ಅದು ಭಾಳ ದೊಡ್ಡದಿರ್ತದೆ. ನಾನು ಅಂತ ಮಾಡೋದಿರ್ತದಲ್ಲ, ಅದು ಜೀವನದಾಗ ಭಾಳ ಕಷ್ಟ ಕೊಡ್ತದೆ. ಅದಕ್ಕಾಗಿ ಹೇಳ್ತಾರೆ, ಈ ಒಂದು ಸೌಂದರ್ಯ, ಹೊರಗಿನ ಸೌಂದರ್ಯಕ್ಕಾಗಿ ನಾವೇನು ಮಾಡ್ತೇವಲ್ಲ, ಅದು ಯಾವಾಗಲೂ ಕೂಡ ದುಃಖವಾಗ್ತದೆ. ಅದಕ್ಕೆ ಸಂಸಾರ ಸಾಗರ. ಎದ್ರದಾಗರ ಒಂದ್ರಾಗ ಸಿಕ್ಕಾಗ್ತದೆ ನಮ್ಮ ಮನಸ್ಸು. ಯಾವುದ್ರದಾಗರ ಒಂದ್ರಾಗ ಸಿಕ್ಕಾಗ್ತದೆ, ಯಾವುದ್ರದಾಗರ ಒಂದಕ್ಕೆ ಸಿಕ್ಕಾಗ್ತದೆ. ಅದಕ್ಕೆ ಸಿಕ್ಕಾಕೋಬಾರ್ದು, ಅದ್ರ ಹೊರಗೆ ಬರಬೇಕು. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವ್ರು ಅಂದರೆ, ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತಾಯಿತು, ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತನಗಾಯಿತಯ್ಯ, ಅಕಟಕಟ ಸಂಸಾರ ವ್ರತ ಹೋಯಿತು, ಕರ್ತುವೆ ಕೂಡಲ ಸಂಗಮ ದೇವ, ಇದ ತಪ್ಪಿಸಿ ಎನ್ನುವ ರಕ್ಷಿಸಯ್ಯ. ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಬಸವಣ್ಣರು ಅಂದರೆ, ಕಪ್ಪೆ ಸರ್ಪನ ನೆಳಲಿಪ್ಪಂತ ಆಯಿತಯ್ಯ. ಬದುಕಂದ್ರೆ ಹೆಂಗದ ಅಂದರೆ, ಕಪ್ಪೆ ಬುಡಕ, ಸರ್ಪಂದ ಬುಡಕ ಕಪ್ಪೆ ಆಶ್ರಯ ತೊಗೊಂಡದಂತ. ಭಾಳ ಬಿಸಿಲದ, ಕಪ್ಪೆ ಸರ್ಪ ಹೆಡೆ ತಕ್ಕೊಂಡು ಕುಂತದ, ಅದ್ರ ಬುಡಕ್ಕೆ ಬಂದು ಕಪ್ಪೆ ಕುಂತದ. ವಿಚಾರ ಮಾಡಿರಿ, ಎಷ್ಟೊತ್ತು ಕೂಡ್ಬೋದು? ಯಾವಾಗ ಸರ್ಪದ ಮನಸ್ಸಾಗ್ತದೋ ಗೊತ್ತಿಲ್ಲ, ಯಾವಾಗ ನುಂಗು ಬಿಡ್ತದೋ ಗೊತ್ತಿಲ್ಲ.
ಕಪ್ಪೆಗೆ ಏನು ಅನಿಸ್ಲತ್ತದ? ತಣ್ಣಗದ ಅನಿಸ್ಲತ್ತದ. ಹೌದೇನು ತಣ್ಣಗದನ? ಅದು ತಣ್ಣಗದ ಅಂತ ಕುಂತದ, ಆದರೆ ನಿಜವಾಗ್ಲೂ ಅದು ತಣ್ಣಗದ ಏನು? ಯಾವಾಗ ನುಂಗು ಬಿಡ್ತದೋ, ಯಾವಾಗ ಸರ್ಪದ ಬಾವಿ ಒಳಗೆ ಹೋಯ್ತದೋ, ಅದರ ಬಾವಿ ಒಳಗೆ ಹೋಗೋದ. ಆದರೂ ಬಿಸಿಲಿನಿಂದ ತಪ್ಪಿಸ್ಕೋಬೇಕಂತ ಕಪ್ಪೆ ಬುಡಕ್ಕೆ ಬಿದ್ದದಂತ, ಇದು ಸರ್ಪದ ಬುಡಕ್ಕೆ ಬಂದದಂತ. ಜೀವನ ಹಾಗೆ ಅದ. ಮೃತ್ಯು ಅಂತಕ್ಕಂಥ ಕಪ್ಪೆ ನಮ್ಮೆಲ್ಲರ ಒಳಗದ. ಮೃತ್ಯು ಅಂತಕ್ಕಂಥ ಕಪ್ಪೆ ನಮ್ಮೆಲ್ಲರ ಒಳಗದ. ಯಾವಾಗ ನುಂಗ್ತದೋ ಗೊತ್ತಿಲ್ಲ, ಆದರೂ ನಾವು ಅದ್ರ ಕೆಳಗೆ ಉಳಿದೀವಿ. ನಮಗೆ ಅರಿವಿಲ್ಲ. ಸುಮ್ಮನೆ ನಿಮಗೊಂದು ವಿಚಾರ ಮಾಡ್ತೀನಿ. ನಿಮ್ಮ ಮನೆ ಅದ, ಒಂದು ರೂಮ್ ಅದ, ಒಂದು ರೂಮಿನೊಳಗೆ ಸಾಮಾನು ಭಾಳ ಇಟ್ರಿ, ಒಂದು ಹಾವು ಹೋಗ್ಯದ ರೂಮಿನೊಳಗೆ, ಅದು ಸಿಕ್ಕಿಲ್ಲ ಅಂತ ತಿಳ್ಕೊರಿ. ಖರೆ ರೂಮಿನ ಮಲ್ಕೋತ್ರಿ. ಹಾವರ ದೂರಿನ ಮತ್ತು ಹಲ್ಲಿ ಇದ್ದರು ಮಲ್ಕೊಂಬಲ್ಲಿ ಅವನು. ಒಂದು ಹಾವು ಹೋಗಿದ ಮನೆಗೆ ಯಾರ ಮಲ್ಕೋತೇವ? ಏನಂತೇವು? ಹಾವದರಿ ಕಡಿತದೇನೋ, ಹಾವದರಿ ಇಷ್ಟು ಭಯ ಇರ್ತದೆ ಮನುಷ್ಯನಿಗೆ. ಅಂದರೆ ಹಾವು ಹೋಗಿರ್ತಕ್ಕಂಥ ಮನೆಯೊಳಗೆ ನಾವು ಮಲ್ಕೊಳ್ಳೋದಿಲ್ಲ. ಹಂಗೆ ಜೀವನದಾಗ ಎಲ್ಲರೂ ಹಾವೇ ತಗೊಂಡು ಬಂದೀವಿ, ಯಾವಾಗ ನುಂಗ್ತದೋ ಗೊತ್ತಿಲ್ಲ. ಅದಕ್ಕೆ ಬಸವಣ್ಣವ್ರು ಬರೀತಾರೆ, ಹಾವಿನ ಬಾಯಿಯ ಕಪ್ಪೆ ಹಸೆದೋ ಹಾರುವ ನೊಣಕ್ಕೆ ಆಸೆ ಮಾಡುವ ಹಾಗೆ. ಹಾವಿನ ಬಾಯಿಯ ಕಪ್ಪೆ, ಹಾವಿನ ಬಾಯಿಯೊಳಗೆ ಕಪ್ಪೆ ಅದ, ಹಸಿದು ಹಾರುವ ನೊಣಕ್ಕೆ. ಬಾಯಿಯೊಳಗೆ ಕಪ್ಪಿ ಅದ, ಅರ್ಧ ಒಳಗೆ ಹೋಗ್ಯದ, ಅರ್ಧ ಹೊರಗಾಗ್ಯದ. ಅದ್ರ ಮುಂದೆ ಒಂದು ನೊಣ ಓಡ್ಲತ್ತದ, ನೊಣ ಅಡ್ಡಾಡ್ಲತ್ತದ, ಕಪ್ಪೆ ನೊಣ ತಿನ್ಬೇಕು ಅನ್ನಿಸ್ಲತ್ತದಂತ. ಎಷ್ಟು ಹೊತ್ತು ಬದುಕ್ತದ? ಶೂಲನೇರುವ ಕಳ್ಳ ಹಾಲು ಬೋನವನುಂಡು ಮೇಲೆ ಸುಕಾಲ ಬದುಕುವನಯ್ಯ. ಒಯ್ದು ಶೂಲಕ್ಕೆ ಹಾಕ್ಲಕ್ಕೆ ಕರ್ಕೊಂಡು ಹೋಗ್ಯಾರ. ನಿನ್ನ ಕೊನೆ ಇಚ್ಛೆ ಏನಂದ್ರೆ ಅವಲ್ಲತನಂತ ಹಾಲು ಬೋನ ಉಣ್ಬೇಕಲ್ಲತ್ತದಂತ. ಎಷ್ಟು ಹೊತ್ತು ಬದುಕ್ತಾನ? ಕೆಡುವಡಲ ನಚ್ಚಿ ಕಡು ಹುಸಿಯನೆ ಹುಸಿದು ಒಡೆಲ ಹೊರೆವರ ನಲ್ಲ ಕೂಡಲ ಸಂಗಯ್ಯ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವ್ರು. ಅಂದರೆ ಕೆಡು ಒಡಲ ನಚ್ಚಿ, ಅಳಿದು ಹೋಗುವಂಥ ಈ ಶರೀರವನ್ನು ನಂಬಿ ಮತ್ತೆ ಸಂಸಾರಕ್ಕಾಗಿ ಬೇಕು ಅಂತ ಬಡದಾಡಿ ಎಷ್ಟು ದಿನ ಇರವಿದ್ದಿ ತಮ್ಮ? ಇದೆಲ್ಲವೂ ಕೂಡ ಒಂದು ದಿನ ಬಿಟ್ಟು ಹೋಗೋದದ. ಇದೆಲ್ಲವೂ ಕೂಡ ಒಂದು ಬಿಟ್ಟು ಹೋಗೋದ. ನಿನ್ನ ಮೂಲವಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪದ ಅರಿವು ಮಾಡ್ಕೋ. ಅದರ ಅರಿವಿರಲಾರ್ದೇನೆ ಇದಕ್ಕೆ ಬಡದಾಡೋದಂದ್ರೆ ಒಂದು ದಿನ ವ್ಯರ್ಥ ಜೀವನ ಆಗ್ತದ. ಆ ಗರ್ಭ ಶ್ರೀಮಂತ, ಬೇಕಾದಷ್ಟು ಸಂಪತ್ತಿತ್ತು, ಒಬ್ಬನೇ ಮಗ ಇದ್ದನು. ಭಾಳ ವರ್ಷದ ನಂತರ ಮಗ ಹುಟ್ಟಿನು. ಭಾಳ ವರ್ಷದ ನಂತರ ಮಗ ಹುಟ್ಟಿನು. ಅವನ ಮೇಲೆ ಇಷ್ಟು ಪ್ರೇಮ ಇತ್ತಂದ್ರೆ ಅವನಿಗೆ ಬಿಟ್ಟು ಬೇರೆ ಏನೂ ಕಾಣ್ತಾ ಇರಲಿಲ್ಲ, ಅಷ್ಟು ಪ್ರೇಮ ಇಟ್ಕೊಂಡಿನು. ಅಂಥ ಪ್ರೇಮ ಪುತ್ಥಳಿಯಾಗಿರ್ತಕ್ಕಂಥ ಮಗನಿಗೆ ಕುಷನ್ ಬೆಡ್ ಎಲ್ಲ ಮಾಡಿ ಒಳಗೆ ಅವನಿಗೆ ದಿನ ಊಟ ಮಾಡಿಸಿ ಆನಂದವಾಗಿ ಮಲಗಿಸ್ತೀನು. ಒಂದು ದಿನ ಮಗ ಒಳಗೆ ಮನೆಗೆ ಮಲ್ಕೊಂಡಿರ್ತಾನೆ, ಮನೆಗೆ ಬೆಂಕಿ ಬಿದ್ದಿರ್ತದ. ಶ್ರೀಮಂತ ನೋಡ್ತಾನೆ, ದುಗುಡಾಯ್ತದ. ದುಗುಡಾಗಿದ ತಕ್ಷಣ ಎಲ್ಲ ಸೇವಕರಿಗೆ ಕರೀತಾನೆ. ಎಲ್ಲ ಸೇವಕರಿಗೆ ಕರೆದು ಅಮೂಲ್ಯವಾಗಿರ್ತಕ್ಕಂಥ ಸಾಮಾನುಗಳವ ಎಲ್ಲ ಹೊರಗೆ ತೊಗೊಂಡು ನಡ್ರಿ ಅಂದ್ರೆ ಎಲ್ಲ ಸೇವಕರು ಹೋಗ್ತಾರೆ. ಟ್ರೆಸರಿ ಹೊರಗೆ ಹೋಯ್ತಾರೆ, ಬೆಡ್ ಹೊರಗೆ ಹೋಯ್ತಾರೆ, ಬೆಡ್ಶೀಟ್ಗಳು ಹೋಯ್ತಾರೆ, ಸಾಮಾನುಗಳು ಹೋಯ್ತಾರೆ. ಎಲ್ಲ ಅಮೂಲ್ಯ ಸಾಮಾನುಗಳು ಎಲ್ಲ ತೆಗೆದು ಎಲ್ಲ ಹೊರಗೆ ಒಯ್ದಿಡ್ತಾರೆ. ಎಲ್ಲ ಹೊರಗಿಟ್ಟಿದ ಮೇಲೆ ಬೆಂಕಿ ಮನೆ ತುಂಬ ಜೋರು ಆಯ್ತದ. ಕೊನೆಗೆ ಶ್ರೀಮಂತ ಅಂತಾನೆ, ಮತ್ತೇನಾರ ಅಮೂಲ್ಯ ಸಂಪತ್ತು ಒಳಗವೇನೋ ನೋಡಿ ಬರ್ರಿ ಅಂತಂದರೆ ಆಳ್ಮಕ್ಕಳು ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ನೋಡೋದ್ರೊಳಗಾಗಿ ಆಶ್ಚರ್ಯವಾಗ್ತದೆ. ಭೌತಿಕ ಸಂಪತ್ತು ಅಮೂಲ್ಯವಾಗಿರ್ತಕ್ಕಂಥದ್ದು ಎಲ್ಲ ಹೊರಗೊಯ್ದರು. ಆದ್ರೆ ದುರ್ದೈವ ವಶಾತ್ ಆ ಶ್ರೀಮಂತನ ಒಬ್ಬನೇ ಮಗ ಬೆಡ್ ಮೇಲೆ ಮಲ್ಕೊಂಡಿನು. ಬೆಡ್ಡಿಗೆ ಬೆಂಕಿ ಬಿದ್ದಿತ್ತು, ಅಲ್ಲೇ ಸುಟ್ಟು ಹೋಗಿನು. ಮಗ ಸುಟ್ಟು ಹೋಗಿನು, ಸಂಪತ್ತೆಲ್ಲ ಹೊರಗೆ ಬಂದಿತ್ತು. ಕೇಳ್ತಾನೆ ಶ್ರೀಮಂತ, ನೆನಪೇ ಇಲ್ಲ ಶ್ರೀಮಂತನಿಗೆ ಮಗ ಅದ ಅನ್ನೋದು, ಸಂಪತ್ತದ ಅನ್ನೋದು ಅಷ್ಟೇ ನೆನಪದ. ಶ್ರೀಮಂತ ಕೇಳ್ತಾನೆ, ಎಲ್ಲ ಸಂಪತ್ತು ಹೊರಗೆ ಬಂತ? ಸೇವಕರು ಕೈ ಮುಗಿದು ನಡುಗ್ತಾ ಹೇಳ್ತಾರೆ, ಮಹಾರಾಜ ಶ್ರೀಮಂತರೇ, ಸಾವುಕಾರರೇ, ಎಲ್ಲ ಸಂಪತ್ತು ಬಂದದ, ಆದರೆ ನಿಮ್ಮ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಂಪತ್ತೊಂದು ಒಳಗೆ ಸುಟ್ಟು ಹೋಗ್ಯದ. ಅವ ಕೇಳ್ತಾನೆ, ಅದು ಏನಿತ್ತು, ಅದು ಯಾಕೆ ತಂದಿಲ್ಲ ಅಂದ್ರೆ ಸೇವಕರು ಹೇಳ್ತಾರೆ, ಏನು ಹೇಳರಿ, ನಮಗೆ ಭೌತಿಕ ಸಂಪತ್ತು ತೊಗೊಂಡು ಬಾ ಅಂದಿರೇ ವಿನಃ ನಿಮ್ಮ ಮಗ ಒಂದು ಸಂಪತ್ತದ ತೊಗೊಂಡು ಬಾ ಅಂತ ಹೇಳಿಲ್ಲ. ನಮಗೆ ಅವನು ನೆನಪಿಲ್ಲ, ಅವನಿಗೆ ಬಿಟ್ಟು ಬಂದೀವಿ, ನಿಮ್ಮ ಮಗ ಸುಟ್ಟು ಹೋಗ್ಯಾನ ಅಂತ ಹೇಳ್ತಾರೆ. ಶ್ರೀಮಂತ ಬಡ್ಕೊಂಡು ಹೇಳ್ತಾನೆ, ಯಾರಿಗಾಗಿ ಸಂಪತ್ತು? ಜೀವನ ಹಿಂಗೆ ಅದ. ಸೇವಕರು, ಯಾರ ಸೇವಕರು?
ವಿಷಯಗಳನ್ನು ನೋಡಿ, ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳನ್ನು ನೋಡಿ, ಪಂಚೇಂದ್ರಿಯ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮದಿಂದ ಅನುಭವಿಸಿ ಬೇಕು 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 ಅಂತ ಏನು ಇಟ್ಟರಲ್ಲ, ಈ ಸೇವಕರು ಮನಸ್ಸಂತಕ್ಕಂಥ ಮಾಲೀಕನ ಅಧೀನ ಆಗ್ಯಾರ. ಮನಸ್ಸಂತಕ್ಕಂಥ ಮಾಲೀಕನ ಅಧೀನ ಆಗ್ಯಾರ. ಅವ್ರ ಮಗ, ಮಾಲೀಕನ ಮಗ ಅಂದರೆ ಸಂತೋಷ ಆನಂದ ಅನುಭವಗಳದವ. ಸಂತೋಷ ಆನಂದ ಅನುಭವ ಬಿಟ್ಟೆವು, ಬರೀ ಭೌತಿಕ ಸಂಪತ್ತು ಕೂಡಿಡ್ಲತ್ತೀವಿ. ಕೊನೆಗೆ ಒಂದು ಇಂಥ ದಿನ ಬರ್ತದಂತಂದರೆ, ಆ ದಿನ ಬಂತಂದ್ರೆ ಏನೇನೇನೇನು ಹಿಂದೆ ಒಯ್ಲಕ್ಕೆ ಬರಲ್ಲ, ಖಾಲಿ ಕೈಲಿಂದ ಹೋಗೋದದ. ಅವತ್ತು ಭಾಳ ಪಶ್ಚಾತ್ತಾಪ ಪಡ್ತೀವಿ, ಯಾಕಪ್ಪ ಇದಕ್ಕೆ ಹರಿಬಿದ್ದೆವು, ನಮ್ಮ ಮೂಲ ಏನದ ಅದು ತಿಳ್ಕೊಳ್ಳಿಲ್ಲಲ್ಲ ಅಂತ ದುಃಖ ಆಗ್ತದ. ಆದರೆ ಏನೂ ಮಾಡ್ಲಿಕ್ಕಾಗಲ್ಲ, ಸಮಯ ಮೀರಿ ಹೋಗಿರ್ತದ. ಸಮಯ ಮೀರಿ ಹೋಗಿರ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಿಮಿಷದ ನಿಮಿಷಂಬೋ ಕ್ಷಣದೊಳಗೆ ಅರ್ಧಂಬೋ, ಕಣ್ಣು ಮುಚ್ಚು ಬಿಚ್ಚು ವಯಸ್ಸು ಬೇಗುಂಬೋ, ಸಂಸಾರದಾಗುಂಬೋ ಸಂಸಾರದ ಹೋಗುಂಬೋ, ಕೂಡಲ ಸಂಗಮ ದೇವಾ ನೀ ಮಾಡಿದ ಮಾಯಂಬೋ ಅಭ್ರಛಾಯಂಬೋ. ಇಷ್ಟು ಚಂದ ಹೇಳ್ತಾರೆ ಬಸವಣ್ಣವ್ರು. ಅಂದರೆ ನಿಮಿಷದ ನಿಮಿಷಂಬೋ, ಒಂದು ನಿಮಿಷ ಯಾರಿಗಾರ ಗ್ಯಾರಂಟಿ ಅದನ? ಒಂದು ಮುಂದಿನ ನಿಮಿಷ ನಾವು ಬದುಕ್ತೇವೆ ಅನ್ನೋದು ಗ್ಯಾರಂಟಿನ? ಗುರುಗಳ ಹತ್ರ ಬಂದು ಒಬ್ಬ ಗುರುಗಳ ಹತ್ರ ಶಿಷ್ಯ ಬಂದು ಸಪ್ಪೆ ಮಾರಿ ಹಾಕೊಂಡು ಬಂದು ಎದುರು ನಿಂತೀನಿ ಗುರುಗಳ ಹತ್ರ. ಗುರುಗಳು ಕೇಳ್ತಾರೆ, ಏನಾಗ್ಯದ ಅಂತ ಕೇಳ್ತಾರೆ. ಅವ ಹೇಳ್ತಾನೆ, ಏನಿಲ್ಲ ಸರ್, ಏನಿಲ್ಲ ಗುರುಗಳೇ, ಆರಾಮಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿದ, ಡಾಕ್ಟರ್ ಪರೀಕ್ಷೆ ಮಾಡ್ಯಾರ, 6 ತಿಂಗಳು ಬದುಕ್ತಿ ಅಂತ ಹೇಳ್ಯಾರ. 6 ತಿಂಗಳೇ ಬದುಕ್ತ ಅಂತ ಹೇಳ್ಯಾರ. ಅದಕ್ಕೆ ಭಾಳ ದುಃಖ ಆಗ್ಯದ, ನಿಮ್ಮ ಹತ್ರ ಬಂದೀನಿ ಅಂದರು. ಗುರುಗಳಂದರು, ಎಂಥ ಪುಣ್ಯ ಮಾಡಿದೋ ಅಂದರು. ಎಂಥ ಪುಣ್ಯ ಮಾಡಿದಿ? ಅವ ಅಂದನು, ಇದೇನು ಹೇಳತ್ತೀರಿ ಗುರುಗಳೇ, 6 ತಿಂಗಳು ಬದುಕ್ತೀನಿ ಅಂತ ಡಾಕ್ಟ್ರ್ ಹೇಳಿದಾಗ ನೀವು ಭಾಳ ಪುಣ್ಯ ಮಾಡಿರಿ ಅಂತೀರಲ್ಲ, ಹಂಗೆ ಅಂತೀರಿ ಅಂದರೆ ಗುರುಗಳಂದ್ರೆ, ತಮ್ಮ ನೀ 6 ತಿಂಗಳರ ಬದುಕ್ತಂತ ಗ್ಯಾರಂಟಿ ಕೊಟ್ಟಾರ, ನನಗೆ 6 ನಿಮಿಷದ ಗ್ಯಾರಂಟಿ ಇಲ್ಲ. ನನಗೆ 6 ನಿಮಿಷದ ಗ್ಯಾರಂಟಿ ಇಲ್ಲ. ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಕುಂತೀನಿ ಹೇಳ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ, ಎದ್ದವು ಮನೆಗೆ ಹೋಗ್ತೀನಿ ಅಂತ ಗ್ಯಾರಂಟಿ ಇಲ್ಲ, ಮನ್ಯಾಗ ಒಂದು ತುತ್ತು ಬಾಯ್ದಾಗ ಇಟ್ಕೊಳ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲದ ಜೀವನದಾಗ ಬದುಕ್ತಾ ಇದ್ದೀನಿ. ನಿನಗೆ 6 ತಿಂಗಳು ಗ್ಯಾರಂಟಿ ಕೊಟ್ಟ ಡಾಕ್ಟರ್, 6 ತಿಂಗಳು ಗ್ಯಾರಂಟಿ ಕೊಟ್ಟರಲ್ಲ, 6 ತಿಂಗಳು ಆನಂದವಾಗಿ ಬದುಕು ಅಂದ್ರು ಅಂತ. ಏನಿದ್ರ ಅರ್ಥ? ಜೀವನ ಹಿಂಗೆ ಅದ. ಬೀದರ್ದಾಗ ಒಂದು ಮದುವೆ ಆಗಿತ್ತು, ಇಬ್ಬರು ಡಾಕ್ಟರ್, ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರು. ಮದುವೆ ಆಗಿದ್ದು ಮೊದಲನೇ ದಿನ ಇಬ್ಬರು ಪಲಂಗ ಮೇಲೆ ಮಲ್ಕೊಂಡಾರ. ಬೆಳಗಾಗಿ ಭಾಳ ಸುಸ್ತಾಗಿರೋ ಮದುವೆದಾಗ ನಿದ್ದೆ ಹತ್ತಿ ಬಿಟ್ಟದ. ಬೆಳಗಾಗಿ 8 ಗಂಟೆಗೆ ಹೆಂಡತಿಗೆ ಎಚ್ಚರ ಆಗ್ಯದ, ಗಂಡನಿಗೆ ಎಬಸ್ಲಕ್ಕೆ ಹೋಗ್ತಾಳೆ. ಈ ಕಡೆ ತಿರುಗಿಸಿ ನೋಡೋದ್ರೊಳಗಾಗಿ ಯಾವಾಗ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವ ಸತ್ತೋಗಿನ್ನ. ಇಬ್ಬರು ಡಾಕ್ಟರ್ ಒಂದೇ ಬೆಡ್ ಮೇಲೆ ಅದಾರ. ಇದು ಕತೆ ಅಲ್ಲ, ಇದು ಜೀವನ ಆಗಿರ್ತಕ್ಕಂಥ ಘಟನೆ. ಇಬ್ಬರು ಡಾಕ್ಟರು ಒಂದೇ ದಿನ ಒಂದೇ ಬೆಡ್ ಮೇಲೆ ಅದಾರ, ಎಲ್ಲ ನಾಲೆಜ್ ಅದ, ಒಂದೇ ತಲೆ ಮಲ್ಕೊಂಡಾರ. ಅದ್ರ ಬೆಳಗಾದ್ರೊಳಗೆ ಗಂಡ ಇಲ್ಲ. ಜೀವನ ಇಷ್ಟು ಅಶಾಶ್ವತ ಅದ. ಅದಕ್ಕೆ ಹೇಳ್ತಾರೆ, ಕ್ಷಣದೊಳಗೆ ಅರ್ಧಂಬೋ, ಒಂದು ಕ್ಷಣದ್ರಾಗ ಅರ್ಧ ಕ್ಷಣ ಆಗೋದ್ರೊಳಗಾಗಿ ಜೀವನ ಏನಾಗ್ತದೆ? ಕಣ್ಣು ಮುಚ್ಚು ಬಿಚ್ಚು ವಯಸ್ಸು ಬೇಗುಂಬೋ, ಕಣ್ಣು ಮುಚ್ಚಿ ಬಿಚ್ಚೋದ್ರೊಳಗಾಗಿ ಏನಾಗೋಗ್ತದೋ ಗೊತ್ತಿಲ್ಲ. ಸಂಸಾರದಾಗುಂಬೋ ಸಂಸಾರದ ಹೋಗುಂಬೋ, ಕೂಡಲ ಸಂಗಮ ದೇವಾ ನೀ ಮಾಡಿದ ಮಾಯಂಬೋ ಅಭ್ರಛಾಯಂಬೋ. ಅಭ್ರಛಾಯ ಅಂತಂದರೆ ಈ ಚಂದ್ರಿದ್ದಂಗೆ, ಮೋಡ ಬಂದದ, ಚಂದ್ರ ಕಾಣ್ಲತ್ತನ, ಆದ್ರೆ ಮೋಡ ಸರಿತಂದ್ರೆ ಯಾವಾಗ ಮರೆ ಆಗ್ತಾನೋ ಗೊತ್ತಾಗಲ್ಲ. ಮೋಡ ಮುಸುಕ್ತಂದ್ರೆ ಯಾವಾಗ ಮರೆ ಆಗ್ತಾನೋ ಗೊತ್ತಿಲ್ಲ. ಹಂಗೆ ಜೀವನ ಅಶಾಶ್ವತ ಅದ. ಅಶಾಶ್ವತವಾಗಿರ್ತಕ್ಕಂಥ ಜೀವನದಲ್ಲಿ ಬಂದು ಅಹಂಕಾರ ಮಾಡ್ತೇವಲ್ಲ, ಯಾರ ಮೇಲೆ ಅಹಂಕಾರ ಮಾಡಬೇಕು? ಅದಕ್ಕೆ ಶರಣರು ಹೇಳ್ತಾರೆ, ತುಂಬಿತ್ತು ಇಂದಿಂಗೆ 100 ವರ್ಷ. ಹೆಂಗೆ ಬದುಕಬೇಕಂತ? ಇವತ್ತು 100 ವರ್ಷ ಐತಪ್ಪ ಅಂತ ಬದುಕಬೇಕಂತ. 100 ವರ್ಷ ಆಗ್ಯದಂತ ಬದುಕಬೇಕು. ಅಹಂಕಾರದಿಂದ ಬದುಕಬಾರ್ದು. ಸುಮ್ಮನೆ ಬಸ್ಸಿನಾಗ ಹೋಗ್ಲತ್ತೀವಿ, ಬಸ್ಸಿನಾಗ ಹೋಗಬೇಕಾದಾಗ ಒಂದು ಸೀಟ್ ಇರ್ತದೆ. ಒಬ್ಬ ಹೋಗಿ ಮೊದಲು ಕರ್ಶಿಫ್ ದಸ್ತಿ ಹಾಕ್ತಾನೆ, ಕರವಸ್ತ್ರ ಹಾಕ್ತಾನೆ, ಇನ್ನೊಬ್ಬ ಬರ್ತಾನೆ ಅದ್ರ ಮ್ಯಾಲೆ ಕೊಡ್ತಾನೆ. ಇಬ್ಬರು ಜಗಳ ಆಡ್ತಾರೆ. ಏನಂತ? ಇದು ನನ್ನ ಸೀಟ್, ನಾನು ಸೀಟ್, ನಾನು ಸೀಟ್, ನಾನು ಸೀಟ್, ನಾ ಮೊದಲು ಕರ್ಚಿಫ್ ಆಗೀನಿ, ಇನ್ನೊಬ್ಬ ಅಂತ ನಾ ಕುಂತೀನಿ. ಜಗಳ ಆಡ್ತಾರೆ. ಇಬ್ಬರು ಆಡ್ಕೊತಿರ್ತಾರೆ. ಕಂಡಕ್ಟರ್ ಸುಮ್ಮನೆ ಕುಂತಿರ್ತಾನೆ. ಎಲ್ಲಿ ತನಕ ಕೂಡ್ತಾನೆ? ಕಂಡಕ್ಟರ್ ಗ್ಯಾರಂಟಿ ಅದ, ಇವಂದು ಅಲ್ಲ ಅವಂದು ಅಲ್ಲ. ಬಡ್ದಾಡ್ಕೊರಿ, ನೀವು ಏಟು ಬಡ್ದಾಡ್ತಾರೆ ಅಂತ ಅವ್ನು ಬಿಟ್ಟು ಬಿಡ್ತಾನೆ. ಇವರಿಬ್ಬರು ಬಡ್ದಾಡಿ ಕೊನೆಗೆ ಸ್ಟೇಷನ್ ಬರ್ತದ. ಕಂಡಕ್ಟರ್ ಅಂತ ಹೇಳಿರಿ ಇಬ್ಬರು ಕೆಳಗಂತಾನೆ. ಏನು ಸೀಟ್ ತೊಗೊಂಡು ಹೋಯ್ತಾರೆ ಹಿಂದೆ? ಸೀಟ್ ಒಯ್ಯಂಗಿಲ್ಲ, ಆದರೂ ಬಡ್ದಾಡ್ಲತ್ತಾರೆ ಇಬ್ಬರು. ಏನಂತ? ನಂದದ. ಆ ಸೀಟ್ ಅಂತದಂತ ಬಡ್ದಾಡ್ಕೊಡ್ತಮ್ಮ, ನಾನು ನಿಂದು ಅಲ್ಲ ಅವಂದು ಅಲ್ಲ, ನಾ ಬೇರೆನೇ ಇದ್ದೆ ಅಂತದಂತ. ಈ ಜಗತ್ತಿನ ಸಂಪತ್ತು ಸೀಟ್ ಇದ್ದಂಗೆ ಅದ. ಬರಬೇಕು, ಕೂಡಬೇಕು, ಹೋಗಬೇಕು, ಹಿಂದೇನೂ ಒಯ್ಯಂಗಿಲ್ಲ, ಹಿಂದೆ ಯಾವುದೂ ಬರಂಗಿಲ್ಲ.
ಆದರೂ ಬಡದಾಡ್ಲತ್ತನ ಮನುಷ್ಯ ಏನಂತ ನಾಂದು 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 ನಾಂದು. ಯಾವ್ದು ನಂದು? ಇದಕ್ಕೆ ಬಸವಣ್ಣರು ಹೇಳ್ತಾರ, ನೀರ ಬೊಬ್ಬುಳಕೆಗೆ ಕಬ್ಬುಣದ ಕಟ್ಟು ಕೊಟ್ಟು ಸುರಕ್ಷಿತ ಮಾಡುವ ಭರವ ನೋಡ, ಮಹಾದಾನಿ ಕೂಡಲ ಸಂಗಮ ದೇವನ ಪೂಜಿಸಿ ಬದುಕುವೋ ಕಾಯವ ನಿಶ್ಚಯಿಸದೆ. ಬಸವಣ್ಣರು ಹೇಳ್ತಾರೆ, ನೀರ ಬೊಬ್ಬುಳಕೆಗೆ, ನೀರಿನ ಮೇಲೆ ಇರ್ತಕ್ಕಂಥ ಗುರುಳೆಗೆ ನಾ ಕಬ್ಬುಣದ ಕಟ್ಟು ಅದರ ಮೇಲೆ ಕಬ್ಬಿಣದ ಒಂದು ಪೆಟ್ಟಿಗೆ ಮಾಡಿಸಿ ಇಡ್ತೀವಿ ಅಂದ್ರೆ ಇರ್ತದ ಅದು? ನೀರಿನ ಮೇಲಿನ ಗುರುಳೆ ಅದ, ನೀ ಕಬ್ಬಿಣ ಪೆಟ್ಟಿಗೆ ತಗೊಂಡು ಬರೋದ್ರೊಳಗಾಗ ಅದು ಒಡೆದು ಹೋಗ್ತದ, ಭರವಸೆ ಇಲ್ಲ. ಜೀವನದ ಅಶಾಶ್ವತೆಯ ಕುರಿತಾಗಿ ಮಾತಾಡ್ತಾರ. ನೀರ ಬೊಬ್ಬುಳಕೆಗೆ ಕಬ್ಬುಣದ ಕಟ್ಟು ಕೊಟ್ಟು ಸುರಕ್ಷಿತ ಮಾಡುವ ಭರವ ನೋಡ. ಅದು ಸಾಧ್ಯ ಇಲ್ಲದ ಮಾತದ. ಸುರಕ್ಷಿತ ಮಾಡ್ತಂದ್ರೆ ಮಹಾದಾನಿ ಕೂಡಲ ಸಂಗಮ ದೇವನ ಪೂಜಿಸು, ಕಾಯವ ನಿಶ್ಚಯಿಸದೆ. ಬರೀ ಇದ್ರ ಶೃಂಗಾರನೇ ಅದು ದೊಡ್ಡದು ಅಂತ ತಿಳ್ಕೊಬೇಡ ತಮ್ಮ. ಇದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅದು ಪರಮಾತ್ಮನ ಅನುಭವ ಅದ. ಅದು ಬಿಟ್ಟು ಬರೀ ಇದ್ರ ಶೃಂಗಾರದಾಗೆ ಹೋದಿ ಅಂತಂದ್ರೆ ಒಂದು ದಿನ ದುಃಖ ಕಟ್ಟಿಟ್ಟ ಬುತ್ತಿ ಅದ. ಹಂಗಂದ್ರೆ ಎಲ್ಲ ಬಿಡಬೇಕೇನ್ರಿ? ನೀವು ಹೇಳೋ ಮಾತು ಸತ್ಯ ಅದ ಗುರುಗಳೇ, ಶಾಶ್ವತ ಇಲ್ಲ, ಅಶಾಶ್ವತ ಅದ, ಇದು ಯಾವುದೂ ನಮ್ಮ ಹಿಂದೆ ಬರಲ್ಲ, ನೀವೆಲ್ಲ ಕರೆಕ್ಟ್ ಹೇಳತ್ತೀರಿ. ಹಂಗಂತ ಬಿಟ್ಟು ಎಲ್ಲಿಗೆ ಹೋಗಬೇಕು? ಬಿಡಬಾರ್ದು. ನಮ್ಮ ಶರಣ ಸಿದ್ಧಾಂತ ಏನು ಹೇಳ್ತಂದರೆ ಬಿಡಬಾರ್ದು, ಅದರ ಒಳಗೇ ಇರಬೇಕು, ಎಲ್ಲವೂ ಮಾಡಬೇಕು. ಆದ್ರೆ ಮನಸ್ಸಿನಾಗ ಒಂದು ತಿಳ್ಕೊಳ್ಬೇಕು, ಏನಂತ? ಇದು ಶಾಶ್ವತ ಅಲ್ಲ, ಇದು ಶಾಶ್ವತ ಅಲ್ಲ. ಅದಕ್ಕೆ ಮದುವೆ ಆಗಬೇಕಾದಾಗ ಸಾವಧಾನ ಅಂತ ಹೇಳ್ತಾರೆ. ಸಾವಧಾನ ಅಂದ್ರೆ ಮುಂದೇನದ? ಡೇಂಜರ್ ಅದ. ಜರ ಹಳ್ಳಗೆ ನಡಿ ಅಂದ್ರೆ ಅರ್ಥ ಏನು? ಮುಂದೆ ಅವಘಡ ಅದ ಅಂದಂಗೆ. ಹಂಗೆ ಜೀವನದಾಗೂ ಅನ್ಕೋಬೇಕು ಸಾವಧಾನ್ ಸಾವಧಾನ್. ಪ್ರತಿ ಹೆಜ್ಜೆ ಇಡಬೇಕಾದಾಗ ಅನ್ಕೋಬೇಕು ಸಾವಧಾನ್. ಯಾಕೆ? ಮುಂದೆ ಡೇಂಜರ್ ಅದ. ಬರಲ್ಲ ಅಂತ ಬಿಡೋದಲ್ಲ, ಇದು ಯಾವುದೂ ನಾನು ಹಿಂದೆ ಬರಲ್ಲ ಅಂತ ಬಿಟ್ಟು ಹೋಗೋದಲ್ಲ. ಎಲ್ಲದರ ಒಳಗಿರಬೇಕು, ಆದರೆ ಎಲ್ಲದರ ಹೊರಗಿರಬೇಕು. ಅದಕ್ಕೆ ಯಾಕೆ ಹೇಳ್ತಾಳ, ಎಲ್ಲ ಭೋಗಗಳಲ್ಲಿ ಪಲ್ಲೈಸಿ ಇರುವರು. ಎಲ್ಲ ಭೋಗದಾಗಿರ್ತಾರ, ಎಲ್ಲವನ್ನು ಅನುಭವಿಸ್ತಾರ. ಬಲ್ಲಾಡೆ ಅವರ ಪರಿ ಬೇರೆ. ಎಲ್ಲವೂ ಮಾಡ್ತಾರೆ, ಆದ್ರೆ ಅವ್ರ ಜೀವನನೇ ಬೇರೆ ಅದ. ಬಲ್ಲಾಡೆ ಅವರ ಪರಿಬೇರೆ ಶರಣರ ಖುಲ್ಲಾ ಮಾನವರು ಜರಿವರು. ಸಾಮಾನ್ಯರೇನಂತಾರೆ, ನಮ್ಮಂಗೆ ಇರಲ್ರಿ, ನಮ್ಮಂಗೆ ಇರ್ತಾರಲ್ರಿ. ನಮ್ಮಂಗೆ ಇರಲ್ಲ. ಅವ್ರ ಅಂತರಂಗದಲ್ಲಿ ಹೊಳೋದು ಇರ್ತಕ್ಕಂಥ ಜ್ಯೋತಿ ಬೇರೆ ಇರ್ತದೆ. ನೀವು ಇವತ್ತು ಮನೆಗೆ ಹೋಗಿ ಒಂದು ಪರೀಕ್ಷೆ ಮಾಡಿರಿ, ಒಂದು ಪೇಪರ್ ತೊಗೊರಿ, ನ್ಯೂಸ್ ಪೇಪರ್, ಅದಕ್ಕೆ ಬೆಂಕಿ ಹಚ್ಚಿರಿ. ಬೆಂಕಿ ಹಚ್ಚಿ ನೋಡ್ರಿ, ಅದಕ್ಕೆ ಹಾಗೆ ಬಿಡ್ರಿ. ದೂರಿನ ನೋಡ್ರಿ ಪೇಪರೇ ಕಾಣ್ತದೆ, ಅದ್ರ ಮೇಲಿಂದ ಅಕ್ಷರ ಎಲ್ಲ ಕಾಣ್ತಾವೆ. ಏನೇನೇನು ಇದು ಹೋಗಲ್ಲ. ಮುಟ್ರಿ ಏನಿರ್ತದೆ? ಬೂದಿ ಇರ್ತದೆ. ಶರಣರು ಹಿಂಗೆ ಇರ್ತಾರೆ. ಶರಣರು ದೂರಿಂದ ನೋಡೋಕೆ ಮನುಷ್ಯರೇ ಕಾಣಿಸ್ತಾರೆ, ಆದ್ರೆ ಮುಟ್ರಿ ಏನಿರ್ತಾರ? ಪರಮಾತ್ಮನ ಸ್ವರೂಪಿಯಾಗಿರ್ತಾರೆ. ಪರಮಾತ್ಮನ ಸ್ವರೂಪಿಯಾಗಿರ್ತಾರೆ. ಇದರೊಳಗೆ ಗಟ್ಟಿ ಇರಲ್ಲ. ಅವರು ಇದನ್ನು ಸುಟ್ಟು ಅವರು ಆ ಸ್ವರೂಪ ಆಗಿರ್ತಾರೆ. ಸ್ವರೂಪ ಆಗಿದ್ದಕ್ಕಾಗಿ ಅವರು ನಮ್ಮಂಗೆ ಭವಬಂಧನಕ್ಕೆ ಬಂದಿಲ್ಲ, ಅವರು ಮುಕ್ತಾಗ್ಯಾರ. ನಾವು ಭವಬಂಧನಕ್ಕೆ ಯಾಕಿದ್ದೀವಿ ಅಂದರೆ ಅಹಂಕಾರದಾಗಿದ್ದೀವಿ. ಅಹಂಕಾರ ಎಲ್ಲಿ ತನ ಇರ್ತದೋ ಅಲ್ಲಿ ತನ ಪರಮಾತ್ಮನ ಒಲುಮೆ ನಮಗಾಗಲ್ಲ. ಹೇಳ್ತಾರೆ ಭಾಳ ಚಂದ, ಧನಧಾನ್ಯ ಹೋಯಿತೆಂದಡೆ, ಮನಸ್ಸು ಬೆದರಿದಡೆ, ಚಿತ್ತ ಹೆದರಿದಡೆ, ತನು ತೆರಳಿದಡೆ, ಭಾವವೋ ಸರಿಸಿದಡೆ, ಆಣೆ ನಿಮ್ಮ ಪ್ರಮತರಾಣೆ, ತನು ಮನಧನವನ್ನಲ್ಲಾಡಿಸಿ ಒಡೆ ನೋಡುವ ಒಡೆಯ ನೀನು, ಹರಣ ಮೇಲೆತ್ತಡೆಯು ಕಳವಳವೇ ಕೂಡಲ ಸಂಗಮ ದೇವ. ಒಟ್ಟು ಸುಂದರ ವಚನ ಹೇಳ್ತಾರೆ ಬಸವಣ್ಣರು. ಅಂದರೆ ದೇವಾ, ನಾನು ನಿಶ್ಚಿಂತದಿಂದ ಬದುಕ್ತೀನಿ, ಏನು ಕೊಟ್ಟಿದೋ ಎಲ್ಲವೂ ಅನುಭವಿಸ್ತೀನಿ, ಕೊಡಲಿಲ್ಲ ಅಂದರೂ ಕೂಡ ಆರಾಮಾಗಿರ್ತೀನಿ. ಬಂಗಾರದ ಅಂಗಡಿ ಅದ, ವಾಚ್ಮೆನಿಗೆ ಇಟ್ಕೊಂಡಾರ ನೌಕರಿಗೆ. ವಾಚ್ಮೆನ್ ಏನು ನೋಡ್ತಾನೆ? ಒಳಗಿನ ಲಾಭ ನಷ್ಟ ನೋಡ್ತಾನೇನು? ಅವನ ಕೆಲಸ ಏನದ? ಬಂದೋರಿಗೆ ಒಳಗೆ ಬಿಡೋದು, ತಿಂಗಳಾದ್ಮೇಲೆ ಸ್ಯಾಲ್ರಿ ತೊಗೊಳ್ಳೋದು. ಒಳಗೆ ಲಾಭ ಆಗ್ಯದೋ ನಷ್ಟ ಆಗ್ಯದೋ ಏನಾಗ್ಯದೋ ಅವ ಚಿಂತೆ ಮಾಡಲ್ಲ. ಲಾಭ ನಷ್ಟ ಮಾಲೀಕಗೆ ಸಂಬಂಧಪಟ್ಟಿದ್ದದ. ನನ್ನ ಕೆಲಸ ಏನದ, ನಾ ಮಾಡ್ತೀನಿ, ಮಾಡಿದ ಕೆಲಸಕ್ಕೆ ಕೂಲಿ ತೊಗೋತೀನಿ, ಇಷ್ಟೇ ಒಂದು. ಹಂಗೆ ಈ ಜಗತ್ತು ಪರಮಾತ್ಮನ ಮನೆ ಅದ. ಇಲ್ಲೆಲ್ಲ ಸಂಪತ್ತು ಅವನು ಒಡವೆ ಅದಾವೆ. ನಾವು ನೀವು ಏನಿದ್ದೇವೆ? ವಾಚ್ಮೆನ್ ಇದ್ದೀವಿ. ಇಲ್ಲಿ ಬರಬೇಕು, ಕಾಯಬೇಕು, ಕೊಟ್ಟಿದ್ದು ತಿನ್ನಬೇಕು, ಆನಂದವಾಗಿ ಹೋಗಬೇಕು. ಇದು ಇಳಿಸ್ತೀನಿ, ಅದು ಉಳಿಸ್ತೀನಿ, ಇದು ನಂದೆ, ಅದು ನಂದೆ ಅಂದ್ರೆ ಮಾಲಕಂತನ ತಮ್ಮ ನಿಂದು ಯಾವುದೂ ಇಲ್ಲ, ಖಾಲಿ ಬಂದಿದ್ದೀ, ಖಾಲಿ ನಡಿ ಅಂತ. ನಾವು ಖಾಲಿ ಬಂದಿದ್ದೆವು, ಖಾಲಿ ಹೋಗಬೇಕಾಗ್ತದೆ. ಅದಕ್ಕೆ ಖಾಲಿ ಹೋಗುವ ಜೀವನದಾಗ ನಾವು ಶ್ರಮ ಮಾಡಿ ತುಂಬಿಟ್ಕೊಳ್ಬೇಕಂತೀವಲ್ಲ, ಇದು ಯಾವುದು ನಮಗೆ ಶಾಶ್ವತ ಅಲ್ಲ. ಶಾಶ್ವತವಾಗಿರ್ತಕ್ಕಂಥ ಸುಖ ಅದು ಒಂದೇ ಅದ, ಪರಮಾತ್ಮನ ಸುಖ ಅದ. ಅದಕ್ಕೆ ಅಹಂ
ಒಂದು ಕ್ಷಣ ನಾವು ಅಂದ್ಕೊಳ್ಳೋಣ ಏನಂತಂದರೆ, ಯಾವುದರ ನಮಗೆ ಅಹಂಕಾರ ಬಂತಂತ ತಿಳ್ಕೊರಿ. ನಾ ಶ್ರೀಮಂತ ಇದ್ದೀನಂತ ಅಹಂಕಾರ ಬಂತು, ಸಂಪತ್ತು ಹೆಚ್ಚದ ಅಂತ ಅಹಂಕಾರ ಬಂತು, ಡಿಗ್ರಿ ಹೆಚ್ಚು ತೊಗೊಂಡಿವನ್ನೋ ಅಹಂಕಾರ ಬಂತು, ಅಧಿಕಾರ ದೊಡ್ಡದ ಅಂತ ಅಹಂಕಾರ ಬಂತು, ದೊಡ್ಡ ಪಟ್ಟಕ್ಕೇರಿನಿ ಅಂತಕ್ಕಂಥ ಅಹಂಕಾರ ಬಂತಂದ್ರೆ ನಾವು ಅಂದ್ಕೊಳ್ಳೋಣ, ತಮ್ಮ ನಿನಕ್ಕಿಂತ ಮೀರಿದವ್ರು ಭೀ ಹೋಗ್ಯಾರ, ನಿಂದೇನದ, ನಿಂದು ಏನದ ಈ ಜೀವನದಾಗ, ನಿನ್ಕಿಂತ ಯಾರಿಗೆ ಮಂದಿಗೆ ಅನ್ಬಾರ್ದು, ಯಾರಿಗೆ ಅನ್ಕೋಬೇಕು, ನಾವು ಅನ್ಕೋಬೇಕು. ಮತ್ತು ಅದು ಗಟ್ಟಿಯಾಗಿ ಹೊರಗೆ ಹೇಳಬಾರ್ದು, ಮನಸ್ಸಿಗೆ ಬೋಧನೆ ಮಾಡಬೇಕು. ಯಾಕೆ ಅಹಂಕಾರ ಪಡ್ತಿ ಮನಸ್ಸೇ, ಯಾಕೆ ಅಹಮ್ಮಿಕೆ ಅದ ನಿನ್ನ ಒಳಗಿದೆ, ಯಾವುದು ಶಾಶ್ವತ ಅಲ್ಲ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಃಪದಿವ್ಯ ಜ್ಞಾನರತ್ನವನ್ನು ಅಲಂಕರಿಸಿದೆಯಾದಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಬೇರೆ ಸಿರಿವಂತರಿಲ್ಲ ಕಾಣಾ ಮನವೇ. ಎಷ್ಟು ಚಂದ ಬೋಧನೆ ಮಾಡ್ಯಾರ. ಜ್ಞಾನ ಅಂದ್ರೆ ರತ್ನ ಅಂತ ನೋಡಿರಿಲ್ಲ, ರತ್ನ ಭಾಳ ಕಷ್ಟ ಅದ ನೋಡೋದು. ನಮಗೆ ಯಾರು ತಂದು ತೋರಿಸೋರ ರತ್ನ? ರತ್ನ ಇತ್ತು ಅಂದ್ರೆ ಅವ ಭಾಳ ದೊಡ್ಡ ಶ್ರೀಮಂತ. ಆದರೆ ನಿಜವಾದ ರತ್ನ ಈ ಶ್ರೀಮಂತಿಕೆ ಅಲ್ಲ. ನಿಜವಾದ ರತ್ನ ಏನದ? ಜ್ಞಾನದ ಸಿರಿವಂತಿಕೆ. ಒಂದು ಕೋಳಿ ತಿಪ್ಪಿ ಕೆದರ್ತಾ ಇತ್ತು, ತಿಪ್ಪಿ ಕೆದರಿ ಕಾಳು ಹುಡುಕ್ತಾ ಇತ್ತು. ಕಾಳು ಹುಡುಕಬೇಕಾದಾಗ ಒಂದು ರತ್ನ, ಕೆಂಪಾಗಿರೋ ರತ್ನ ಅಲ್ಲಿ ಬಿದ್ದಿತ್ತು. ಅದಕ್ಕೆ ಕೆದರ್ತು, ಹೊರಗೆ ಬಂತು. ಹೊರಗೆ ಬಂದ ತಕ್ಷಣ ಕೋಳಿ ಅದಕ್ಕೊಂದು ಕುಕ್ಕು ಕೊಟ್ಟು ನೋಡ್ತು. ಕುಕ್ಕು ಕೊಟ್ಟು ನೋಡ್ತು, ಆಮೇಲೆ ಅದಕ್ಕೆ ಕಾಲಿಲಿನ ಪಕ್ಕಕ್ಕೆ ಸರಿಸ್ತು, ಮತ್ತೆ ಕೆದರ್ಲಕ್ಕೆ ಚಾಲೂ ಮಾಡ್ತು. ರತ್ನ ಕೋಳಿಗೆ ಮಾತಾಡ್ತದೆ, ಕೋಳಿ ನನ್ನ ಬೆಲೆ ಗೊತ್ತದ ಏನು ನಿನಗೆ? ಕಾಲಿಲಿಂದ ಪಕ್ಕಕ್ಕೆ ಸರಿಸ್ಲತ್ತಿದ್ದಿ, ನಾನು ಕೋಟ್ಯಾಂತರ ಬೆಲೆ ಬಾಳುವಂತಹ ಬೆಲೆ ಉಳ್ಳ ರತ್ನ ಇದ್ದೀನಿ, ನನಗೆ ನೀ ಆ ಕಡೆ ಸರಿಸ್ಲತ್ತಿದ್ದಲ್ಲ, ಎಷ್ಟು ಹುಚ್ಚಿದ್ದಿ ಅಂತ ಕೇಳ್ತು. ಅವಾಗ ರತ್ನ ಕೋಳಿ ಮಾತಾಡ್ತದ, ನೀ ಕೋಟಿ ಬೆಲೆ ಇದ್ದೋ, ನೀ ಅಬ್ಜೋ ಬೆಲೆ ಇದ್ದೋ, ಆದ್ರೆ ನನ್ನ ಕಣ್ಣಿಗೆ ನೀ ಕಲ್ಲೇ ಇದ್ದಿ, ನನ್ನ ಕಣ್ಣಿಗೆ ನೀ ಕಲ್ಲೇ ಇದ್ದಿ, ನನ್ನ ಹತ್ರ ನಿನಗೆ ಬೆಲೆನೇ ಇಲ್ಲ. ನನ್ನ ರತ್ನ ತೋರಿಸ್ತೀನಿ ನಿಂದ್ರೆ ಸ್ವಲ್ಪ, ನೀ ಕಾಯಿ ಅಂತ ಹೇಳ್ತು. ಸ್ವಲ್ಪ ಕರ ಕೆದರ್ತು, ಒಳಗೊಂದು ಕಾಳು ಬಂತು. ಕಾಳು ತೆಗೆದು ರತ್ನದ ಮುಂದಿಡ್ತು. ನನ್ನ ರತ್ನ ಇದು ಅದ, ನನ್ನ ರತ್ನ ನೀನಲ್ಲ, ನೀನು ಮನುಷ್ಯರಿಗೆ ಬೆಲೆ ಇದ್ದಿ, ನನಗೆ ಇದೇ ರತ್ನ ಅದ. ನಿನಗೆ ಪಡೆದಂದ್ರೆ ನನಗೇನೂ ಲಾಭ ಇಲ್ಲ, ಈ ಕಾಳು ತಿಂದಂದ್ರೆ ನನ್ನ ಜೀವನಕ್ಕೆ ಆನಂದ ಅದ, ಅದಕ್ಕೆ ಇದೇ ತಿಂತೀನಿ ಅಂತ ತಿಂದುಬಿಡುತ್ತೆ. ಮಹಾತ್ಮರು ಕೋಳಿ ಹೆಂಗೆ ಬದುಕ್ತಾರೆ? ಹೆಂಗೆ? ಸಂಪತ್ತು ನೋಡಿ ದೊಡ್ಡದನ್ನಲ್ಲ, ಸಂಪತ್ತಿಗೆ ದೊಡ್ಡದು ಅಂದ್ಕೊಂಡವ್ರು ಶರಣರಲ್ಲ, ಅನುಭವಕ್ಕೆ ದೊಡ್ಡದು ಅಂದ್ಕೊಂಡವ್ರು ಶರಣರು. ಪರಮಾತ್ಮನಿಗೆ ದೊಡ್ಡರು ಅಂದ್ಕೊಂಡವ್ರು ಶರಣರೇ ವಿನಃ ನಮ್ಮ ಶ್ರೀಮಂತಿಕೆ ನೋಡಿ ದೊಡ್ಡದು ಅಂದ್ಕೊಂಡವರು ಶರಣರಲ್ಲ. ಶ್ರೀಮಂತಿಕೆಯನ್ನು ತ್ಯಜಿಸಿದವರು ಶರಣರು. ಏನು ಬಿಡ್ತೇವ್ರಿ ನಮ್ಮಲ್ಲಿ ಆಧಾರ ಏನಂತ? ಬುದ್ಧ ಮಹಾತ್ಮನಂತವರು ರಾಜನೇ ಬಿಟ್ಟು ಹೋಗ್ಯಾರ, ಬಸವಣ್ಣನವ್ರಂಥವ್ರು ಪ್ರಧಾನ ಪಟ್ಟಣ ಬಿಟ್ಟು ಹೋಗ್ಯಾರ. ಅವ್ರು ಯಾರು ಬಿಟ್ಟಿದ್ದೇವೆ ಅನ್ನಲಿಲ್ಲ, ಸುಮ್ಮನೆ ಎಲ್ಲಾರ. ನಮ್ಮ ಲಿಂಗಾನಂದ ಸ್ವಾಮಿಗಳು ಹೇಳ್ತಾರೆ, ಆಟ ಬಿದ್ದರೆ ಗಡ್ಡಕ್ಕೆ ಹೊಲ ಹತ್ತಲ್ಲ, ಸುಮ್ಮನೆ ಧಿಮಾಕ್ ಮಾಡ್ತಾನಂತೀರು. ಎಷ್ಟದ ನಮ್ಮದಾಗ? ಆದರೂ ನಮ್ಮ ಅಹಂಕಾರ ಏನದ? ನಮ್ಮಷ್ಟು ಯಾರು ಅಲ್ಲಿಲ್ಲ, ನಮ್ಮವರಷ್ಟು ಯಾರು ಅಲ್ಲಿಲ್ಲ ಅಂತೀವಲ್ಲ, ಅದಕ್ಕೆ ಅಹಂಕಾರ ಕಳ್ಕೊಳ್ಳಾರ್ದೇ ಪರಮಾತ್ಮ ನಮಗೆ ಸಿಗಲ್ಲ. ಭಾಳ ಚಂದ ಹೇಳ್ತಾರೆ, ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದೋ, ಅಹಂಕಾರ ಕೆಡೆಗೊಡದೆ ಲಿಂಗ ತನುವಾಗಿರಬೇಕು. ಸ್ಪಷ್ಟತೆ ಕೊಡ್ತಾರೆ ಶರಣರು. ಅಹಂಕಾರ ಇತ್ತಂದ್ರೆ ಪರಮಾತ್ಮ ದೂರ ಆಗ್ತಾನೆ ತಮ್ಮ. ಅದಕ್ಕೆ ಅಹಂಕಾರದಿಂದ ಹೊರಗೆ ಬಾ, ಪರಮಾತ್ಮ ನಿನ್ನ ಸಮೀಪ ಆಗ್ತಾನಂತ ಹೇಳ್ತಾರೆ. ಅದಕ್ಕೆ ಅಹಂಕಾರನೇ ಕಳ್ಕೊಳ್ಳೋದೆ ನಿಜವಾದ ಸಾಧನೆ. ಇದು ಭಾಳ ದೊಡ್ಡ ಜಡ್ಡದ, ಒಂದೆರಡು ನಮ್ಮನ್ನ ಜಡ್ಡಿಲ್ಲ. ಇದು ಹಿಂಗೆ ಸಿಕ್ಕಾಕೊಂಡದು ಅಂದ್ರೆ ಇದು ಕಿತ್ತದಷ್ಟು ಈಸಿ ಅಲ್ಲ. ಕಿತ್ತಬೇಕಾದ್ರೆ ಭಾಳ ದೊಡ್ಡ ಶಕ್ತಿ ಬೇಕು. ಆ ಶಕ್ತಿನೇ ಅಷ್ಟಮದಂಗಳು ಅಂತ ಹೇಳ್ತಾರೆ. ಅಂತರಂಗದ ಅಷ್ಟಮದಂಗಳು, ಬಹಿರಂಗದ ಅಷ್ಟಮದಂಗಳು ಹೇಳ್ತಾರೆ. ಅದರಲ್ಲಿ ಬಹಿರಂಗದ ಅಷ್ಟಮದಗಳು ಕುಲಮದ, ಛಲಮದ, ಧನಮದ, ರೂಪಮದ, ಯೌವನಮದ, ವಿದ್ಯಾಮದ, ರಾಜ್ಯಮದ, ತಪೋಮದ. ಇವು 8 ಬಹಿರಂಗದ ಅಷ್ಟಮದಂಗಳವ. ಒಂದೊಂದು ಮದ ಮನುಷ್ಯನ ಒಳಗೆ ಇಳಿತಂದ್ರೆ ಒಂದೊಂದು ಅಹಂಕಾರದ ಗುಣ ತೋರಿಸ್ತಾನೆ. ಅದಕ್ಕೆ ಕುಲಮದ, ಛಲಮದ ಇವು ಅಷ್ಟಮದಂಗಳು ಏನವ, ಇವು ಹೊರಗಿಂದೇನವ. ಮತ್ತು ಒಳಗೆ ಹೋದೆವು ಅಂದ್ರೆ ಸಂಸ್ಥಿತ ಮದ, ತೃಣೀಕೃತ ಮದ, ವರ್ತಿನಿ ಮದ, ಕ್ರೋಹಿಣಿ ಮದ, ಮೋಹಿನಿ ಮದ, ಅತಿಚಾರಿಣಿ ಮದ, ಗಂಧಾಚಾರಿಣಿ ಮದ ಅಂತಕ್ಕಂಥ ಅಂತರಂಗದ ಅಷ್ಟಮದಂಗಳವ. ಈ ಮದದ ಗುಣ ಏನವ, ಈ ಮದದ ಗುಣ ಏನವ, ಇದರಿಂದ ಮನುಷ್ಯ ಏನು ವರ್ತನೆ ಮಾಡ್ತಾನೆ, ಇವುದು ಬಂದು ಅಂದ್ರೆ ಏನು ವರ್ತನೆ ಮಾಡ್ತಾನೆ ಅನ್ನೋ ಚಿಂತನೆ ನಾಳೆಯಿಂದ ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ